ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸಾಧನಾ ಅಕಾಡೆಮಿ ಶಿಕಾರಿಪುರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮೆಹಬೂಬ್ ನೈಖೋಡಿ. ಪರಿಸರ ಅಂದರೆ ಪರಿಸರ ವಿಷಯಕ್ಕೆ ಸಂಬಂಧಿಸಿದಂತಹ ತರಗತಿಗಳು ಕೂಡ ಹಿಂದಿನಿಂದಲೂ ಕೂಡ ಪ್ರಾರಂಭವಾಗಿದ್ದಾವೆ. ಇವತ್ತು ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಯೋಜಿಸುವಂತಹ ಎಲ್ಲ ಪರೀಕ್ಷೆಗಳಿಗೆ ಬಹು ಉಪಯುಕ್ತವಾದಂಥ ವಿಷಯ ಪರಿಸರ ವಿಜ್ಞಾನ. ಈ ಪರಿಸರ ವಿಜ್ಞಾನದಲ್ಲಿ ಮೊದಲ ಒಂದು ನಾವು ಪರಿಸರದ ಮೂಲ ಪರಿಕಲ್ಪನೆಗಳ ಕುರಿತು ಅಧ್ಯಯನ ಮಾಡಮ್ಮ. ಕಾನ್ಸೆಪ್ಟ್ಸ್ ಆಫ್ ದಿ ಎನ್ವೈರ್ಮೆಂಟ್ ಅಂತಕ್ಕಂತಹ ಸಬ್ಜೆಕ್ಟ್ದೊಂದಿಗೆ ಟಾಪಿಕ್ದೊಂದಿಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಪರಿಸರ ಏನಿದು, ಪರಿಸರದ ಪರಿಕಲ್ಪನೆ ಅಂದ್ರೆ ಏನು, ಪರಿಸರ ಯಾಕೆ ಇವತ್ತು ವಿಷಯ ಇಷ್ಟು ಯಾಕೆ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಅಂತ ಬಂದರೆ, ಈ ಪರಿಸರ ಅಂತಕ್ಕಂಥ ಒಂದು ವಿಷಯ ಇದೆಯಲ್ಲ, ಒಂದು ಪ್ರಚಲಿತ ವಿದ್ಯಮಾನಗಳಲ್ಲಿ ಮತ್ತು ವಿಜ್ಞಾನದಲ್ಲಿ ಮತ್ತು ಭೂಗೋಳಶಾಸ್ತ್ರದಲ್ಲಿ ಪ್ರತ್ಯೇಕಿಸುವುದರಿಂದ ಇದು ಪ್ರತ್ಯೇಕವಾದಂತಹ ಸಬ್ಜೆಕ್ಟನ್ನು ಹೊರಹೊಮ್ತಾ ಇಲ್ಲ. ಹಾಗಾಗಿ ಈ ಪರಿಸರ ವಿಷಯ ಇದೆಯಲ್ಲ, ಪರಿಸರದ ಪರಿಕಲ್ಪನೆಗಳು ಅಂತಕ್ಕಂತಹ ಮೊದಲ ಟಾಪಿಕ್ ಇದೆ. ಹಾಗಾದರೆ ಪರಿಸರ ಅಂದರೆ ಏನು, ಈ ಪರಿಸರ ಅಂತಕ್ಕಂಥದ್ದನ್ನು, ಇದು ಪರಿಸರದ ಪದದ ವ್ಯಾಖ್ಯಾನ ಎಷ್ಟು ವಿಸ್ತಾರವಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಪರಿಸರ ಅಂತಕ್ಕಂಥದ್ದು, ಈ ಪರಿಸರ ಮೂಲ ಪರಿಸರ ಅಂತಕ್ಕಂಥ ಪದ ಇದೆಯಲ್ಲ, ಫ್ರೆಂಚ್ ಭಾಷೆ ಒಳಗಡೆ ದ ಎನಿವಾರ್ನರ್ ಅಂತಕ್ಕಂಥ ಪದದಿಂದ ಬಂದಿದೆ. ದ ಎನಿವಾರ್ನರ್ ಅಂತಕ್ಕಂಥ ಪದದಿಂದ ಬಂದಿದೆ. ಫ್ರೆಂಚ್ ಭಾಷೆ ಒಳಗಡೆ ಎನಿವಾರ್ನರ್ ಅಂತಕ್ಕಂಥ ಪದವು ಅದರ ಅರ್ಥ ಟು ಸರೌಂಡೆಡ್ ಅಂದರೆ ಸುತ್ತುವರೆದಿರುವುದು ಎಂದರ್ಥ. ಆದರೆ ಪರಿಸರ ಇದೆಯಲ್ಲ, ಪರಿಸರ ಅಂದರೆ ಕೇವಲ ಜೀವಿಗಳು ಮತ್ತು ಜೀವಿ ಸಮುದಾಯ ಮತ್ತು ಬಾಹ್ಯ ಅಂಶಗಳನ್ನು ಹೊಂದಿಕೊಂಡಿರುವಂಥ ಪ್ರದೇಶಕ್ಕೆ ನಾವು ಪರಿಸರ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಪರಿಸರ ಅಂತ ಬಂದರೆ ದ ಎನಿವಾರ್ನರ್ ಅಂತಕ್ಕಂಥ ಪದದಿಂದ ಬಂದಿದೆ. ನಮ್ಮನ್ನು ಸುತ್ತುವರೆದಿರು ಅಂದರೆ ನಮ್ಮನ್ನು ಸುತ್ತುವರೆದಿರುವಂತಹ ಅಂದರೆ ವಾತಾವರಣದಲ್ಲಿ ಸುತ್ತುವರೆದಿರುವಂತಹ ಬಾಹ್ಯ ಅಂಶಗಳ ಕುರಿತು ಅಧ್ಯಯನ ಮಾಡುವುದನ್ನು ಪರಿಸರ ಅಂತ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವಂತಹ ಜೈವಿಕ ಮತ್ತು ಅಜೈವಿಕ ಘಟಿಕಾಂಶಗಳ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂತಹ ವಿಜ್ಞಾನದ ಶಾಖೆಗೆ ನಾವು ಪರಿಸರ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಹಾಗಾದರೆ ಈ ಪರಿಸರ ಭೂಮಿಯ ಮೇಲೆ ಒಂದೇ ರೀತಿಯಾಗಿ ಕಂಡು ಬರುವುದಿಲ್ಲ. ಅಂದರೆ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಅಂದರೆ ಸ್ವಾಭಾವಿಕವಾಗಿ ಮತ್ತು ಮಾನವನ ಅಭಿವೃದ್ಧಿ ಚಟುವಟಿಕೆಗಳಿಂದಾಗಿ ಪರಿಸರದಲ್ಲಿ ಏನಪ್ಪ ಅಂದರೆ ಬದಲಾವಣೆಗೆ ಕಾರಣವಾಗುತ್ತವೆ. ಹಾಗಾದರೆ ಈ ಪರಿಸರ ಅಂತಕ್ಕಂಥದ್ದು ಕಣ್ಣಿಗೆ ಕಾಣದ ವೈರಸ್ನಿಂದ ಹಿಡಿದು ಮಾನವನವರೆಗೂ ಪ್ರತಿಯೊಂದು ಜೀವಿಗಳು ತಮ್ಮದೇ ಆದಂಥ ಆಹಾರ, ಶಕ್ತಿ, ಪೋಷಣೆ, ಶಕ್ತಿ, ನೀರು, ವಾಸನೆಲೆ, ಗಾಳಿ, ಇತರೆ ಅವಶ್ಯಕತೆಗಳಿಗಾಗಿ ಸಂಪೂರ್ಣವಾಗಿ ಪರಿಸರವನ್ನೇ ಅವಲಂಬಿಸಿದವೆ. ಕಣ್ಣಿಗೆ ಕಾಣದ ವೈರಸ್ನಿಂದ ಹಿಡಿದು ಮಾನವನವರೆಗೂ ತಮಗೆ ಬೇಕಾಗಿರುವಂತಹ ಶಕ್ತಿ, ಗಾಳಿ, ಅದೇ ರೀತಿ ನೀರು, ವಾಸನೆಲೆ, ಪೋಷಣೆ, ಇತರೆ ಅತ್ಯಂತ ಅವಶ್ಯಕತೆಗಳಿಗಾಗಿ ಸಂಪೂರ್ಣವಾಗಿ ನಾವು ಪರಿಸರ ಮೇಲೆ ಅವಲಂಬಿಸಿದ್ದೀವಿ. ಅದಕ್ಕೋಸ್ಕರವಾಗಿ ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಪೋಷಣಾ ಕಾರ್ಯವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುವುದೇ ಇದು ಪರಿಸರ ಅಂತಕ್ಕಂಥದ್ದನ್ನು ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಭೂಮಿಯ ಮೇಲೆ ಕಂಡು ಬರುವಂತಹ ಎಲ್ಲ ಜೀವಿಗಳ ಪೋಷಣಾ ಕಾರ್ಯವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಪರಿಸರ ಅಂತಕ್ಕಂಥದ್ದು. ಹಾಗಾದರೆ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಎದಕ್ಕೆ ಕರೀತಾರೆ ಅಂತ ಬಂದರೆ ಪರಿಸರವನ್ನು ಕರೀತಾರೆ. ಯಾಕಂತ ನೋಡೋದಾದರೆ ಪರಿಸರವು ಕಣ್ಣಿಗೆ ಕಾಣದ ವೈರಸ್ನಿಂದ ಹಿಡಿದು ಮಾನವನವರೆಗೂ ಪ್ರತಿಯೊಂದು ಜೀವಿಗಳಿಗೆ ಆಹಾರ ಬೇಕು, ಶಕ್ತಿ ಬೇಕು, ನೀರು, ವಾಸನೆಲೆ, ಗಾಳಿ ಮತ್ತು ಇತರೆ ಅತ್ಯವಶ್ಯಕವಾದಂತಹ ಅಂಶಗಳನ್ನು ಸಂಪೂರ್ಣವಾಗಿ ಪರಿಸರ ಒದಗಿಸುವುದರಿಂದ ಪರಿಸರವನ್ನು ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಎಲ್ಲ ಜೀವಿಗಳ ಪೋಷಣಾ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುವುದೇ ಇದು ಪರಿಸರ. ಹಾಗಾದರೆ ಈ ಪರಿಸರಕ್ಕೆ ಏನಪ್ಪ ಅಂತ ಬಂದರೆ ಪದದ ವ್ಯಾಖ್ಯಾನ ತುಂಬ ವಿಸ್ತಾರವಾಗಿದೆ. ಅದಕ್ಕೆ 1986ರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅಂದರೆ ಭಾರತ ಸರ್ಕಾರ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಜಾರಿಗೆ ತರುತ್ತೆ. ಯಾವಾಗ ಅಂತ ಬಂದರೆ 1986ರಲ್ಲಿ. ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅದರಲ್ಲಿ ಹೇಳುತ್ತೆ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಕಂಡು ಬರುವಂತಹ ಸಸ್ಯ ಸ್ತೋಮ ಅಂದರೆ ಸಸ್ಯ ಸಮೂಹ, ಪ್ರಾಣಿ ಸ್ತೋಮ ಪ್ರಾಣಿ ಸಮೂಹ, ಸೂಕ್ಷ್ಮಾಣು ಜೀವಿಗಳು, ನೆಲ, ಜಲ, ವಾಯು
ಇವುಗಳ ಗುಣಲಕ್ಷಣಗಳು ಹಾಗೂ ಇವುಗಳನ್ನ ಹೊಂದಿರುವಂತ ಅಂತರ್ ಸಂಬಂಧದ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಇದು ಪರಿಸರ ಅಂತ ವ್ಯಾಖ್ಯಾನ ಕೊಡುತ್ತೆ. ಎಲ್ಲಿ ಅಂತ ಬಂದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಅಲ್ಲಿ 1986ರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕಾರ ನೆಲ, ಜಲ, ವಾಯು, ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಸೂಕ್ಷ್ಮಾಣು ಜೀವಿಗಳ ಗುಣಲಕ್ಷಣಗಳು ಮತ್ತು ಅವುಗಳ ನಡುವಿನ ಹೊಂದಿರುವಂತ ಅಂತರ್ ಸಂಬಂಧಗಳನ್ನ ಕೂಡ ಒಳಗೊಂಡಿರುತ್ತ. ಇದರಿಂದಾಗಿ ಪ್ರತಿಯೊಂದು ಜೀವಿಗಳು ತನ್ನ ಅಸ್ತಿತ್ವಕ್ಕಾಗಿ ಸುತ್ತಮುತ್ತಲಿನ ಜೈವಿಕ ಮತ್ತು ಅಜೈವಿಕ ಘಟಿಕಾಂಶದ ಭಾಗಗಳೊಂದಿಗೆ ದ್ವಿಮುಖ ಅಂದ್ರೆ ಬೈ ಡೈರೆಕ್ಷನಲ್ ಅನುವರ್ತನೆ ಮತ್ತು ಇಂಟ್ರಾಕ್ಟ್ ಅನ್ನ ಹೊಂದಿರುತ್ತವೆ ಅಂತಕ್ಕಂಥದನ್ನ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ನಲ್ಲಿ ಏನಪ್ಪಾ ವ್ಯಾಖ್ಯಾನವನ್ನ ಕೊಡುತ್ತೆ. ಇಲ್ಲಿ ಜೈವಿಕ ಮತ್ತು ಅಜೈವಿಕ ಅಂತಕ್ಕಂಥ ಪದವನ್ನ ಬಳಸಿದ್ದಾನೆ. ಹಾಗಾದ್ರೆ ಜೈವಿಕ ಅಂದ್ರೆ ಏನು, ಅಜೈವಿಕ ಅಂದ್ರೆ ಏನು? ಅಂದ್ರೆ ಜೀವಿ ಇರುವುದನ್ನ ಏನಪ್ಪಾ ಅಂದ್ರೆ ಜೈವಿಕ ಅಂತೀವಿ, ಜೀವ ಇರ್ಲಾರ್ದಂತ ಒಂದು ನಿರ್ಜೀವಿ ವಸ್ತುಗಳನ್ನು ಅಜೈವಿಕ ಅಂಶಗಳು ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡು ಬರುವ ಅಥವಾ ವಾತಾವರಣದಲ್ಲಿ ಕಂಡು ಬರುವಂತಹ ಜೈವಿಕ ಮತ್ತು ಅಜೈವಿಕ ಘಟಿಕಾಂಶಗಳ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಪರಿಸರ ಅಂತ ಕರಿತೀವಿ. ಹಾಗಾದ್ರೆ ಈ ಪರಿಸರ ಇದೆಯಲ್ಲ, ಈ ಪರಿಸರ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದವರು ಯಾರು ಅಂತ ಬಂದ್ರೆ ಒಬ್ಬ ಏನಂತ ಕಾರ್ಲೈಲ್ ಅಂತಕ್ಕಂಥವ್ರನ್ನ ಮೊಟ್ಟ ಮೊದಲ ಬಾರಿಗೆ ಪರಿಸರ ಅಂತಕ್ಕಂಥ ಪದವನ್ನ ಬಳಕೆ ಮಾಡ್ತಾನೆ. ಎಕಾಲಜಿ ಅಂತಕ್ಕಂಥ ಪದ ಬಳಕೆ ಮಾಡಿದ ಹಾರ್ನೆಸ್ಟ್ ಹಾಕೆಲ್. ಆದ್ರೆ ಪರಿಸರ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ ಮೊದಲ ವಿಜ್ಞಾನಿ ಯಾರು ಅಂತ ಬಂದ್ರೆ ಕಾರ್ಲೈಲ್. ಹೌದಾ? ಹಾಗಾದ್ರೆ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡುತ್ತೇವೆ. ಯಾಕಂತ ಬಂದ್ರೆ ಪರಿಸರ ಸಂರಕ್ಷಣೆ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ 1972 ಜೂನ್ 5ಕ್ಕೆ, ಯಾವಾಗ ಜೂನ್ 5 ಏನಂತ ಬಂದ್ರೆ ಪರಿಸರ ಸಂರಕ್ಷಣೆ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಎಲ್ಲಿ ನಡೆದಿತ್ತು ಅಂತ ಬಂದ್ರೆ ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್ನಲ್ಲಿ ನಡೆದಿತ್ತು. ಇದರ ಒಂದು ಸವಿ ನೆನಪಿಗೋಸ್ಕರವಾಗಿ 1973ರಿಂದ ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ, ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡುತ್ತೆ. ಜಗತ್ತಿನ ಬೇರೆ ಬೇರೆ ದೇಶಗಳು ಆಯಾ ವರ್ಷದಲ್ಲಿ ಒಂದು ಆತಿಥ್ಯವನ್ನು ವಹಿಸ್ತವೆ. ಭಾರತ ಇಲ್ಲಿವರೆಗೂ 2011 ಮತ್ತು 2018ರಲ್ಲಿ 2 ಬಾರಿ ಏನಪ್ಪ ಪರಿಸರ ದಿನದ ಆತಿಥ್ಯವನ್ನು ವಹಿಸಿತ್ತು. ಹಾಗಾದ್ರೆ 2025 ಜೂನ್ 5ಕ್ಕೆ ವಿಶ್ವ ಪರಿಸರ ದಿನದ ಆತಿಥ್ಯ ವಹಿಸಿದ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ರಿಪಬ್ಲಿಕ್ ಆಫ್ ಕಾಂಗೋ. ಹಾಗಾದ್ರೆ 2025ರ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಅಥವಾ ಥೀಮ್ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಬೀಟ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸುವುದು ಈ ವರ್ಷದ ಧ್ಯೇಯವಾಕ್ಯವಾಗಿತ್ತು. ಹಾಗಾದ್ರೆ ಈ ಪರೀಕ್ಷಾ ದೃಷ್ಟಿಯಿಂದ ಪರಿಸರಕ್ಕೆ ಸಂಬಂಧಿಸಿದಂಥ ದಿನಾಚರಣೆಗಳು ಕೂಡ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನು ಕೇಳ್ತಾ ಇರ್ತಾನೆ. ಮ್ಯಾಥ್ಸ್ ದ ಫಾಲೋವಿಂಗ್ ಅಂದ್ರೆ ಹೊಂದಿಸಿ ಬರೆಯರಲ್ಲಿನೂ ಕೇಳ್ತಾನೆ. ಹಾಗಾದ್ರೆ ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಜೂನ್ 5 ಆಚರಣೆ ಮಾಡ್ತಾರೆ. ವಿಶ್ವ ಮಣ್ಣಿನ ದಿನ ಅಂದ್ರೆ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ ಅಂತ ಆಚರಣೆ ಮಾಡ್ತಾರೆ. ಹಾಗಾದ್ರೆ ವಿಶ್ವ ಜಲ ದಿನ ಮಾರ್ಚ್ 22 ವಿಶ್ವ ಜಲ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಓಝೋನ್ ದಿನ, ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ನೋಡೋದಾದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದ್ರೆ ಓಜನ್ ನಾಶಕ್ಕೆ ಕಾರಣವಾಗ್ತಾ ಇರುವಂತ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಬಳಕೆ ಮತ್ತು ಅದರ ಉತ್ಪಾದನೆಯನ್ನ ಕಡಿತಗೊಳಿಸುವಂತ ಒಂದು ಐತಿಹಾಸಿಕ ಅಂತರ್ ಸರ್ಕಾರಿ ಒಂದು ಒಪ್ಪಂದವೇ ಮಾಂಟ್ರಿಯಲ್ ತಿದ್ದುಪಡಿ. ಆ ಮಾಂಟ್ರಿಯಲ್ ಶಿಷ್ಟಾಚಾರ ನಡೆದ ದಿನ 1987 ಸೆಪ್ಟೆಂಬರ್ 16 ಅದರ ಒಂದು ಸವಿ ನೆನಪಿಗೋಸ್ಕರವಾಗಿ ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡ್ತಾರೆ. ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿವಸ ಯಾವಾಗ ಅಂತ ಬಂದ್ರೆ ಮಾರ್ಚ್ 3 ವಿಶ್ವ ವನ್ಯಜೀವಿಗಳ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ವಿಶ್ವದ ರೈನೋಸ್ ಅಂದ್ರೆ ಗೇಂಡಾಮೃಗಗಳ ದಿನ ಯಾವಾಗ ಅಂತ ಬಂದ್ರೆ ಸೆಪ್ಟೆಂಬರ್ 21. ವಿಶ್ವದ ಆಮೆ ದಿನ ಅಂದ್ರೆ ಭೂಮಿಯ ಮೇಲೆ ಅತಿ ದೀರ್ಘ ಆಯುಷ್ಯವನ್ನು ಹೊಂದಿರುವಂತಹ ಪ್ರಾಣಿ ಆಮೆ. ಆ ಆಮೆ ಸಂರಕ್ಷಿತ ದಿನ ಮೇ 23 ವಿಶ್ವ ಆಮೆ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ಡಿಸೆಂಬರ್ 11 ವಿಶ್ವ ಪರ್ವತ ದಿನ ಅಂತ ಆಚರಣೆ ಮಾಡ್ತಾರೆ.
ಅದೇ ರೀತಿ ವಿಶ್ವ ವಾಸನೆಲೆ ದಿನ ಅಂತ ಬಂದರೆ ಅಕ್ಟೋಬರ್ ತಿಂಗಳ ಮೊದಲ ಸೋಮವಾರವನ್ನ ವಿಶ್ವದ ವಾಸನೆಲೆಯ ದಿನ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ಫೆಬ್ರವರಿ 2 ಅಂದರೆ ಜೌಗು ಪ್ರದೇಶಗಳ ಸಂರಕ್ಷಣೆ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ಮೇಲ್ಭಾಗದಲ್ಲಿ ಒಂದು ಜೌಗು ನಗರ ಬರುತ್ತೆ, ರಾಮ್ಸರ್ ಅಂತಕ್ಕಂತಹ ಅಲ್ಲಿ ಆ ದಿನವನ್ನು ಫೆಬ್ರವರಿ 2, 1971ರಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮೇಲಿನ ಒಂದು ಸಮಾವೇಶದ ಸವಿ ನೆನಪಿಗೋಸ್ಕರವಾಗಿ ಫೆಬ್ರವರಿ 2 ವಿಶ್ವ ಜೌಗು ದಿನ ಅಂತಕ್ಕಂಥದನ್ನ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ವಿಶ್ವ ಅರಣ್ಯ ದಿನ ಅಂತಕ್ಕಂಥದ್ದು ಮಾರ್ಚ್ 21 ವಿಶ್ವ ಅರಣ್ಯ ದಿನ, ವಿಶ್ವ ಹವಾಮಾನ ದಿವಸ ಅಂತ ಆಚರಣೆ ಮಾಡ್ತಾರೆ. ಅಂದರೆ ವಿಶ್ವ ಹವಾಮಾನ ಸಂಸ್ಥೆ ಸ್ಥಾಪನೆಯಾದ ದಿನ 1950 ಮಾರ್ಚ್ 23 ವಿಶ್ವ ಹವಾಮಾನ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ಬಯೋಡೈವರ್ಸಿಟಿ ಡೇ ಅಂತ ಬಂದರೆ ವಿಶ್ವ ಜೀವ ವೈವಿಧ್ಯತಾ ಸಂರಕ್ಷಣಾ ದಿನವನ್ನು ಮೇ 22 ಆಚರಣೆ ಮಾಡ್ತಾರೆ. ವಿಶ್ವ ಹುಲಿ ಸಂರಕ್ಷಣಾ ದಿನ ಅಂದರೆ ಹುಲಿಗಳ ಸಂರಕ್ಷಣೆ ಮೇಲಿನ ರಷ್ಯಾ ದೇಶದ ಸೆಂಟ್ ಪೀಟರ್ಬರ್ಗ್ನಲ್ಲಿ ಜುಲೈ 29, 2010 ಸೆಂಟ್ ಪೀಟರ್ಬರ್ಗ್ನಲ್ಲಿ ನಡೆದಂಥ ಸಮಾವೇಶದ ಒಂದು ಸವಿ ನೆನಪಿಗೋಸ್ಕರವಾಗಿ ಜುಲೈ 29 ವಿಶ್ವ ಹುಲಿ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ವಿಶ್ವ ಜೈವಿಕ ಇಂಧನ ದಿನ ಅಂತ ಮಾಡ್ತಾರೆ. ಅಂದರೆ ಬಯೋಡೀಸೆಲ್ ಅನ್ನು ಕಂಡುಹಿಡಿದಿದ್ದಕ್ಕಾಗಿ ಆಗಸ್ಟ್ 10 ವಿಶ್ವ ಜೈವಿಕ ಇಂಧನ ದಿವಸ್ ಅಂತ ಆಚರಣೆ ಮಾಡ್ತಾರೆ. ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7. ವಿಶ್ವ ನಿಸರ್ಗ ಸಂರಕ್ಷಣೆ ದಿನ 2020 KS ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆನಾಗಿದೆ. ವಿಶ್ವ ನಿಸರ್ಗ ಸಂರಕ್ಷಣಾ ದಿನ ಜುಲೈ 28 ಆಚರಣೆ ಮಾಡ್ತಾರೆ. ವರ್ಲ್ಡ್ ಅರ್ತ್ ಡೇ ಅಂತ ಬಂದರೆ ವಿಶ್ವ ಭೂ ಸಂರಕ್ಷಣಾ ದಿನ ಏಪ್ರಿಲ್ 22. ವನ ಮಹೋತ್ಸವ ಅಂತಕ್ಕಂಥ KM ಮುನ್ಷಿ ಅವರು, ಅಂದರೆ ಇವರು ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನದ ಕರಡು ಸಮಿತಿಯಲ್ಲಿ ಏನಪ್ಪ ಅಂದ್ರೆ ಸದಸ್ಯರಾಗಿರ್ತಾರೆ KM ಮುನ್ಷಿ. ಜುಲೈ ತಿಂಗಳ ಮೊದಲ ವಾರ ಇದೆಯಲ್ಲ ಅದನ್ನು ವನ ಮಹೋತ್ಸವ ಸಪ್ತಾಹ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ವನ ಮಹೋತ್ಸವ ಇದೆಯಲ್ಲ ಅದು ಪ್ರಾರಂಭಿಸಿದಂಥ ವ್ಯಕ್ತಿ ಯಾರು ಅಂತ ಬಂದರೆ KM ಮುನ್ಷಿ ಅವರು. ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ ಅಂತಕ್ಕಂಥದ್ದು ಅಕ್ಟೋಬರ್ ತಿಂಗಳ ಮೊದಲ ವಾರವನ್ನು ರಾಷ್ಟ್ರೀಯ ವನ್ಯಜೀವಿಗಳ ಸಪ್ತಾಹ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ವಿಶ್ವ ಗುಬ್ಬಚ್ಚಿ ಸಂರಕ್ಷಣಾ ದಿನ ಮಾರ್ಚ್ 20. ಮರುಭೂಮೀಕರಣ ತಡೆ ದಿವಸ ಜೂನ್ 17 ಆಚರಣೆ ಮಾಡ್ತಾರೆ. ಹಾಗಾದರೆ ಭಾರತದಲ್ಲಿ ಪರಿಸರಕ್ಕೆ ಮತ್ತು ಪರಿಸರ ಮತ್ತು ಅರಣ್ಯ ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಿಸಿದಂತಹ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ಸಲುವಾಗಿ ಏನು ಮಾಡ್ತಾರೆ ಅಂತ ಅಂದರೆ ಭಾರತ ಸರ್ಕಾರ 2010ರಲ್ಲಿ NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಕ್ಕಂತಹ ಒಂದು ಶಾಸನಾತ್ಮಕವಾದಂಥ ಸಂಸ್ಥೆಯನ್ನು ಜಾರಿಗೆ ತರುತ್ತೆ. ಹಾಗಾದರೆ ಅದನ್ನು ಕನ್ನಡದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅಂದರೆ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಕ್ಕಂಥ ಒಂದು ಶಾಸನಾತ್ಮಕ ಸಂಸ್ಥೆ ಏನಪ್ಪ ಅಂದರೆ 2010ರಲ್ಲಿ ಜಾರಿಗೆ ಬರುತ್ತೆ. ಈಗ 15 ವರ್ಷ ಏನಪ್ಪ ಅಂದರೆ ಪೂರ್ಣಗೊಂಡಿದೆ ಜಾರಿಗೆ ಬಂದು. ಹಾಗಾದರೆ ಇದು ಯಾವಾಗ ಸ್ಥಾಪನೆ ಆಯಿತು, ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಯಿತು, ಯಾವ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಇದರ ಒಂದು ಅಧಿಕಾರದ ವ್ಯಾಪ್ತಿಗೆ ಬರುವಂಥ ಕಾಯ್ದೆಗಳು ಯಾವುವು, ಇದರ ಅಧ್ಯಕ್ಷರು ಯಾರಿರ್ತಾರೆ, ಇದರ ಕೇಂದ್ರ ಕಚೇರಿಗಳು ಎಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅಂತಕ್ಕಂಥದ್ದು 2010ರಲ್ಲಿ ಅಂದರೆ ಭಾರತ ಸಂವಿಧಾನದ 21ನೇ ವಿಧಿಯ ಪ್ರಕಾರ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆರೋಗ್ಯಪೂರ್ಣ ಸ್ವಚ್ಛ ಪರಿಸರದಲ್ಲಿ ಜೀವಿಸುವುದು ಮೂಲಭೂತ ಹಕ್ಕಾಗಿದೆ ಎಂಬ ಕಾಯ್ದೆಯ ಅಡಿಯಲ್ಲಿ ಅಂದರೆ ವಿಧಿಯ ಅನ್ವಯ 2010 ಅಕ್ಟೋಬರ್ 18ಕ್ಕೆ ಇದನ್ನೇನಪ್ಪ ಅಂದರೆ ಸ್ಥಾಪನೆ ಜಾರಿಗೆ ಬರುತ್ತೆ. ಇದೊಂದು ಶಾಸನಾತ್ಮಕವಾದಂಥ ಸಂಸ್ಥೆ. ಹಾಗಾದರೆ ಭಾರತ ಸಂವಿಧಾನದಲ್ಲಿ 3 ರೀತಿಯಾದಂಥ ಸಂಸ್ಥೆಗಳಿದ್ದಾವೆ. ಒಂದು ಶಾಸನಾತ್ಮಕ ಸಂಸ್ಥೆ, ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಇನ್ನೊಂದು ಸಂವಿಧಾನೇತರ ಸಂಸ್ಥೆ. ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಸಂವಿಧಾನದ ಮೂಲ ನಿಯಮಾವಳಿಗಳ ಆಧಾರದ ಮೇಲೆ ಸ್ಥಾಪನೆಯಾದಂಥ ಸಂಸ್ಥೆಗಳನ್ನು ಸಂವಿಧಾನಾತ್ಮಕ ಸಂಸ್ಥೆಗಳು, ಸ್ವನಿರ್ಣಯವನ್ನು ಕೈಗೊಳ್ಳುವಂಥ ಸಂಸ್ಥೆಗಳು, ಸ್ವಾಯತ್ತಿನ ಸಂಸ್ಥೆಗಳು. ಉದಾಹರಣೆಗೆ ಆದಂಥ ಒಂದು ಚುನಾವಣಾ ಆಯೋಗ ಆಗಿರ್ಬೋದು, UPSC ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಆಗಿರ್ಬೋದು, ಪರಿಶಿಷ್ಟ ಜಾತಿಗಳ ಆಯೋಗ, ಪರಿಶಿಷ್ಟ ಪಂಗಡಗಳ ಆಯೋಗ ಆಗಿರ್ಬೋದು. ಇದು ಸಂವಿಧಾನಾತ್ಮಕ ಸಂಸ್ಥೆ. ಕೇಂದ್ರದ ಸಂಸತ್ತಿನ ಅನುಮೋದನೆದೊಂದಿಗೆ ಸ್ಥಾಪನೆಯಾದಂಥ ಸಂಸ್ಥೆಗಳನ್ನು ಇದನ್ನು ಶಾಸನಾತ್ಮಕ ಸಂಸ್ಥೆಗಳು ಅಂತ ಕರಿತೀವಿ.
ಅಂದರೆ ಇಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ರಾಷ್ಟ್ರೀಯ ಹಸಿರು ಪೀಠ ನ್ಯಾಯಾಧೀಕರಣ ಆಗಿರ್ಬೋದು, ಇದೊಂದು ಶಾಸನಾತ್ಮಕ ಸಂಸ್ಥೆ. ಅದೇ ರೀತಿ ಏನಪ್ಪ ಅಂದರೆ ಸಂವಿಧಾನೇತರ ಸಂಸ್ಥೆ ಅಂತ ಬಂದರೆ ಕೇಂದ್ರದ ಕಾರ್ಯಾಂಗದ ಅನುಮೋದನೆಯೊಂದಿಗೆ ಸ್ಥಾಪನೆಯಾದಂಥ ಸಂಸ್ಥೆಗಳನ್ನು ಸಂವಿಧಾನೇತರ ಸಂಸ್ಥೆಗಳು ಅಂತಕ್ಕಂಥದ್ದನ್ನ ನಾವು ಸಂವಿಧಾನದಲ್ಲಿ ನೋಡ್ತೀವಿ. ಹಾಗಾದರೆ ಉದಾಹರಣೆಗೆ ಯಾವ್ಯಾವು ಅಂತ ನೋಡೋದಾದ್ರೆ ಇವತ್ತು ಲೋಕಪಾಲ್ ಆಗಿರ್ಬೋದು, ನೀತಿ ಆಯೋಗಗಳಾಗಿರ್ಬೋದು, ಹೌದಾ, ಅದನ್ನು ಕೂಡ ಏನಪ್ಪ ಅಂದರೆ ಸಂವಿಧಾನೇತರ ಸಂಸ್ಥೆಗೆ ಉದಾಹರಣೆ. ಹಾಗಾದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೊಂದು ಯಾವ ರೀತಿಯ ಸಂಸ್ಥೆ ಅಂತ ಬಂದರೆ ಶಾಸನಾತ್ಮಕವಾದಂತಹ ಸಂಸ್ಥೆ ಆಗಿದೆ. ಹಾಗಾದರೆ ಇದು ಸ್ಥಾಪನೆಯಾದ ವರ್ಷ ಯಾವಾಗ ಅಂತ ಬಂದರೆ 2010ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಬಂದ್ರೆ ನವದೆಹಲಿಯಲ್ಲಿದೆ. ಹಿಂದಿನ ಅಧ್ಯಕ್ಷರು ಎ.ಕೆ. ಗೋಯಲ್, ಆದರ್ಶ ಕುಮಾರ್ ಗೋಯಲ್ ಇರಿದ್ರು. ಪ್ರಸ್ತುತ ಅಧ್ಯಕ್ಷರು ಶ್ರೀ ಪ್ರಕಾಶ್ ವಾಸ್ತವ್ ಅಂತಕ್ಕಂಥವ್ರು ಇವರು. ಹಾಗಾದರೆ NGTಯ ಅಧ್ಯಕ್ಷರಾಗಬೇಕಾದ್ರೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅಧ್ಯಕ್ಷರಾಗಬೇಕಾದ್ರೆ ಮಾನದಂಡ ಇದೆ. ಇದನ್ನು ನೇಮಕ ಮಾಡೋದು ರಾಷ್ಟ್ರಪತಿ. ಆದರೆ ನೇಮಕಗೊಳ್ಳಲು ಏನಪ್ಪ ಅಂತಂದ್ರೆ ಅರ್ಹತೆ ಅಂತ ಬರುತ್ತಲ್ಲ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಅಥವಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿರನ್ನು NGTಯ ಚೇರ್ಪರ್ಸನ್ ಆಗಿ ಏನಪ್ಪ ಅಂದ್ರೆ ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು. ಹಾಗಾದರೆ ಇದರ ಕೇಂದ್ರ ಕಚೇರಿ ಇದೊಂದು ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಇದೆಯಲ್ಲ, ಇದೊಂದು ಶಾಸನಾತ್ಮಕ ಸಂಸ್ಥೆ. ಇದು ಯಾವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುತ್ತೆ? ಭಾರತದಲ್ಲಿ ಏನಪ್ಪ ಅಂತ ಬಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಇದೆ, ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಏನಂತ ಬಂದರೆ ಇವತ್ತು ಕರ್ನಾಟಕದಲ್ಲಿ 2 ಸಂಚಾರಿ ಪೀಠಗಳು ಅದಾವೆ. ಒಂದು ಧಾರವಾಡ, ಇನ್ನೊಂದು ಗುಲ್ಬರ್ಗ ಪೀಠ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಅದಾವಲ್ಲ. ಇದಕ್ಕೆ ಯಾವುದು ಅಂತ ಬಂದರೆ ಭಾರತದಲ್ಲಿ ಪರಿಸರ, ಅರಣ್ಯ, ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಿಸಿದಂಥ ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಬದ್ಧತೆಗೆ ಒಳಪಟ್ಟಿರುವಂತಹ ಸಂಸ್ಥೆ ಯಾವುದು ಅಂತ ಬಂದರೆ NGT, ದೇಶದ ಅತ್ಯುನ್ನತ ಪರಿಸರದ ನ್ಯಾಯಾಲಯ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಯಾವ್ಯಾವ ವಿಷಯಗಳು ಅಂತ ಬಂದರೆ ಪರಿಸರ, ಅರಣ್ಯ ಸಂರಕ್ಷಣೆ, ಇತರೆ ನೈಸರ್ಗಿಕ ಸಂಪನ್ಮೂಲ ಪ್ರಕರಣಗಳನ್ನು ತ್ವರಿತವಾಗಿ ಅಂದರೆ ಅತ್ಯಂತ ಬೇಗನೆಯಾಗಿ ಇತ್ಯರ್ಥಗೊಳಿಸುವ ಭಾರತದ ಅತ್ಯುನ್ನತ ಪರಿಸರ ನ್ಯಾಯಾಲಯವಾಗಿದೆ ಯಾವುದು ಅಂತ ಬಂದರೆ NGT ಅಂತಕ್ಕಂಥದ್ದು. ಹಾಗಾದರೆ ಕೇವಲ ಏನಪ್ಪ ಅಂತ ಬಂದರೆ ಅಪರಾಧ ಪ್ರಕರಣಗಳನ್ನು ಮಾತ್ರ ಇತ್ಯರ್ಥಗೊಳಿಸುತ್ತಾ ಅಂತ ನೋಡೋದಾದರೆ ಇದಕ್ಕೆ ಅಧಿಕಾರದ ವ್ಯಾಪ್ತಿಯನ್ನು ಕೂಡ ವಿಸ್ತರಿಸಿದ್ದಾರೆ. ಅಂದರೆ ಪರಿಸರಕ್ಕೆ ಸಂಬಂಧಿಸಿದ ಹಕ್ಕುಗಳು, ಭಾರತ ಸಂವಿಧಾನದಲ್ಲಿ ಪರಿಸರಕ್ಕೆ ಸಂಬಂಧಿತ ಹಕ್ಕುಗಳನ್ನು ಜಾರಿಗೊಳಿಸುವ ಇದಕ್ಕೇನಪ್ಪ ಮೂಲ ಅಧಿಕಾರವಿದೆ. ಹಾಗೂ ಪರಿಸರದ ನಾಶದಿಂದಾಗಿ ಪರಿಸರದ ನಾಶದ ಪರಿಣಾಮದಿಂದಾಗಿ ನಿರಾಶ್ರಿತರು ಅಂತ ಬರ್ತಾರ, ಆಸ್ತಿಯನ್ನು ಕಳೆದುಕೊಂಡವರಿಗೆ, ಆಸ್ತಿಯಿಂದ ಹಾನಿ ಉಂಟಾದವರಿಗೆ ಪರಿಹಾರ ಘೋಷಿಸುವಂಥ ಅಧಿಕಾರ ಕೂಡ NGTಗಿದೆ. ನೋಡಿ, ಭಾರತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಂತಹ ಪರಿಸರಕ್ಕೆ ಸಂಬಂಧಿಸಿದಂತಹ ಹಕ್ಕುಗಳನ್ನು ಜಾರಿಗೊಳಿಸುತ್ತೆ ಮತ್ತು ಪರಿಸರ ನಾಶದ ಪರಿಣಾಮದಿಂದಾಗಿ ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡವರಿಗೆ ಪರಿಹಾರವನ್ನು ಘೋಷಿಸುವಂಥ ಅಧಿಕಾರ ಕೂಡ NGTಗಿದೆ. ಹಾಗಾದರೆ NGT ಭಾರತದ ನಾಗರಿಕ ಸಂಹಿತೆ 1908 ಅಡಿಯಲ್ಲಿ ಕಾಯ್ದೆ ನಿರ್ವಹಿಸುವುದಿಲ್ಲ. ಈ ನಿಯಮದ ಅಡಿಯಲ್ಲಿ ಏನಪ್ಪ ಅಂದರೆ ಕಾರ್ಯ ನಿರ್ವಹಿಸುವುದಿಲ್ಲ. ಹಾಗಾದರೆ NGT ಯಾವ ಒಂದು ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಬಂದರೆ ನ್ಯಾಚುರಲ್ ಜಸ್ಟಿಸ್ ಅಂದರೆ ನೈಸರ್ಗಿಕ ನ್ಯಾಯ ಎಂಬ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ NGT ಯಾವ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಬಂದರೆ ನೈಸರ್ಗಿಕ ನ್ಯಾಯ ಎಂಬ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಾದರೆ NGT ಅಧಿಕಾರದ ವ್ಯಾಪ್ತಿಗೆ ಒಳಪಡುವಂಥ ಕಾಯ್ದೆಗಳ ಸಂಖ್ಯೆ ಎಷ್ಟು ಅಂತ ಬಂದರೆ 7 ಕಾಯ್ದೆಗಳು ಬರ್ತವೆ. ಎಷ್ಟು? 7 ಕಾಯ್ದೆಗಳು. ಭಾರತ ಸರ್ಕಾರದಿಂದ ಏನಪ್ಪ ಜಾರಿಗೆ ಬಂದಂಥ ಕಾಯ್ದೆಗಳಲ್ಲಿ 7 ಕಾಯ್ದೆಗಳು NGT ವ್ಯಾಪ್ತಿಗೆ ಬರ್ತಾವೆ. ಅಲ್ಲಿ ಹೇಳಿದ್ದೀನಿ, ಪರಿಸರ, ಅರಣ್ಯ, ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಿತ ಮೊಕದ್ದಮೆಗಳನ್ನು ಅಥವಾ ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ದೇಶದ ಅತ್ಯುನ್ನತ ಪರಿಸರ ನ್ಯಾಯಾಲಯ NGT ಆಗಿದೆ. NGTಯ ಒಂದು ಅಧಿಕಾರದ ವ್ಯಾಪ್ತಿಗೆ ಒಳಪಡುವಂಥ ಕಾಯ್ದೆಗಳು ಎಷ್ಟು ಅಂತ ಬಂದು 7 ಬರ್ತಾವೆ. ಒಂದನೇದು ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ. ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಏನಾದರೂ ಪ್ರಕರಣಗಳನ್ನು ಬಂದರೆ ಆ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವಂತಹ ಸಂಸ್ಥೆ ಯಾವುದು ಅಂತ ಬಂದರೆ NGT. ಜೀವ ವೈವಿಧ್ಯತಾ ಕಾಯ್ದೆ 2002, ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 1974, ಜಲಮಾಲಿನ್ಯ ತೆರಿಗೆ ನಿಯಂತ್ರಣ ಕಾಯ್ದೆ 1977,
ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981, ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ಸಾರ್ವಜನಿಕ ಸ್ವತ್ತು ವಿಮಾ ಕಾಯ್ದೆ 1991. ಈ 7 ಕಾಯ್ದೆಯಲ್ಲಿನ ಅಪರಾಧ ಪ್ರಕರಣಗಳದಾವಲ್ಲ, ಅದರಲ್ಲಿ ವಿಶೇಷವಾಗಿ ಪರಿಸರ, ಅರಣ್ಯ, ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಿಸಿದಂಥ ಮೊಕದ್ದಮೆಗಳನ್ನು ಅಥವಾ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವುದು NGTಯ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾದರೆ ಮತ್ತೆ ಪರಿಸರಕ್ಕೆ ಸಂಬಂಧಿಸಿದಂತೆ ಇನ್ನೆರಡು ಕಾಯ್ದೆ ಬರುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಅಂದರೆ ಜಗತ್ತಿನಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಸಲುವಾಗಿ ಕಾಯ್ದೆಯನ್ನು ರೂಪಿಸಿದ ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅಂತ ಬಂದರೆ ನಮ್ಮ ಭಾರತ. ಆ ವನ್ಯಜೀವಿ ಕಾಯ್ದೆ 1972 ಮತ್ತು ಅರಣ್ಯ ಹಕ್ಕು ಕಾಯ್ದೆ ಇದು NGTಯ ಅಧಿಕಾರದ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇಲ್ಲಿ ಕೇಳ್ತಾರೆ, ಈ ಕೆಳಗಿನ ಇವುಗಳಲ್ಲಿ NGTಯ ವ್ಯಾಪ್ತಿಗೆ ಒಳಪಡದ ಕಾಯ್ದೆಗಳು ಯಾವ್ಯಾವು, ಪರಿಸರದ ಕಾಯ್ದೆಗಳು ಯಾವ್ಯಾವು ಅಂತ ಬಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಮತ್ತು ಅರಣ್ಯ ಹಕ್ಕು ಸಂರಕ್ಷಣಾ ಕಾಯ್ದೆ. ಅರಣ್ಯ ಹಕ್ಕು ಕಾಯ್ದೆ 2006 ಅದಾವಲ್ಲ, NGTಯ ಅಧಿಕಾರದ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇದೇನಪ್ಪ ಅಂತ ಬಂದರೆ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡ್ತವೆ. ಹಾಗಾದರೆ ಮುಂದೆ ಬರುತ್ತೆ ಪರಿಸರದ ಭಾಗಗಳು, ಸೆಗ್ಮೆಂಟ್ಸ್ ಆಫ್ ಎನ್ವೈರ್ಮೆಂಟ್ ಅಂತಕ್ಕಂಥದ್ದು. ಅಂದರೆ ಭೂಮಿ ಪರಿಸರವನ್ನು ಅದರ ಸಂಯೋಜನೆ ಮತ್ತು ಅದರ ರಚನಾನುಸಾರವಾಗಿ 4 ಆಯಾಮಗಳಾಗಿ ವಿಂಗಡಿಸಿದೆ. ಅಂದರೆ ಭೂಮಿಯ ರಚನಾನುಸಾರವಾಗಿ, ಅಂದರೆ ಭೂಮಿಯು ಅದರ ಸಂಯೋಜನೆ ಮತ್ತು ಅದರ ರಚನೆಯ ಅನುಸಾರವಾಗಿ 4 ಆಯಾಮಗಳನ್ನಾಗಿ ಏನಪ್ಪ ಅಂದ್ರೆ ರಚಿಸಿದೆ. ಘನರೂಪದ ಶಿಲಗೋಳ, ದ್ರವರೂಪದ ವಾಯುಗೋಳ, ದ್ರವರೂಪದ ಜಲಗೋಳ, ಅನಿಲ ರೂಪದ ವಾಯುಗೋಳ. ಹೌದಾ? ಮುಂದೇನಪ್ಪ ಅಂತ ಬಂದರೆ ಜೀವಗೋಳ, ಅಂದರೆ ಜೀವಿಗಳನ್ನ ಏನಂತ ಬಂದರೆ ಜೀವಿಗಳನ್ನ ಅಸ್ತಿತ್ವದಲ್ಲಿರುವಂಥ ಘನರೂಪದ ಶಿಲಗೋಳ, ವಾಯುಗೋಳ, ಜಲಗೋಳ ಮತ್ತು ಅವುಗಳ ನಡುವಿನ ಸ್ಥಿತ್ಯಾಂತರ ವಲಯ ಯಾವುದು ಅಂತ ಬಂದು ಜೀವಗೋಳ. ಹಾಗಾದರೆ ಈ ಶಿಲಗೋಳ ಅಂದರೆ ಏನು? ಈ ಶಿಲಾಗೋಳ ಅಂತಕ್ಕಂಥದ್ದಪ್ಪ ಅಂದ್ರೆ ಮೊದಲನೇ ಒಂದು ಆಯಾಮವನ್ನು ಅಧ್ಯಯನ ಮಾಡೋಣ. ಶಿಲಾಗೋಳ ಇಂಗ್ಲೀಷ್ನಲ್ಲಿ ಲಿಥೋಸ್ಪಿಯರ್ ಅಂತಕ್ಕಂಥ. ಲಿಥೋ ಅಂತ ಬಂದರೆ ಕಲ್ಲು, ಶಿಲೆ ಅಂದರೆ ಏನಂತ ಬಂದರೆ ಭೂಮಿಯ ಮೇಲೆ ರಚನಾನುಸಾರವಾಗಿ ಒಂದು ಲಿಥೋಸ್ಪಿಯರ್ ಅಂತಕ್ಕಂಥದ್ದು. ಅಂದರೆ ಭೂಮೇಲ್ಮೈ ಮೇಲೆ ಅತ್ಯಂತ ಗಟ್ಟಿಯಾದ ಘನರೂಪದ ಗಡುಸಾದಂತಹ ಪದರನ್ನ ಶಿಲಾಗೋಳ ಅಂತ ಕರೀತಾರೆ. ಏನಂತ ಕರೀತಾರೆ? ಶಿಲಾಗೋಳ ಅಂತ ಕರೀತಾರೆ. ಭೂಮಿಯ ಮೇಲ್ಮೈ ಗಡುಸಾದ ಅತ್ಯಂತ ಗಟ್ಟಿಯಾದಂಥ ಹೊರಗಿನ ಪದರನ್ನ ಶಿಲಾಗೋಳ ಅಂತ ಕರೀತಾರೆ. ವಿವಿಧ ಶಿಲೆಗಳು ಮತ್ತು ಖನಿಜಾಂಶಗಳ ಹೊಂದಿದ್ದು ತೆಳುವಾದ ಮಣ್ಣಿನಿಂದ ಏನಪ್ಪ ಆವೃತಗೊಂಡಿರ್ತದೆ. ಯಾವುದು ಅಂತ ಬಂದರೆ ಶಿಲಾಗೋಳ. ವಿವಿಧ ಶಿಲೆಗಳು ಮತ್ತು ಖನಿಜಾಂಶಗಳಿಂದ ಹೊಂದಿದ್ದು ಮತ್ತು ತೆಳುವಾದಂಥ ಮಣ್ಣಿನಿಂದ ಪದರಿನಿಂದ ಏನಪ್ಪ ಆವೃತಗೊಂಡಿರುವುದನ್ನು ಶಿಲಾಗೋಳ ಅಂತ ಕರಿತೀವಿ. ಈ ಶಿಲಾಗೋಳದಲ್ಲಿ 3 ರೀತಿ ಬರ್ತಾವೆ. ಒಂದು ಯಾವುದು ಅಂತ ಬಂದರೆ ಇಲ್ಲಿ ಅರ್ತ್ ಕ್ರಸ್ಟ್ ಅಂತಕ್ಕಂಥದ್ದು, ಎರಡನೇದು ಮ್ಯಾಂಟಲ್ ಅಂತಕ್ಕಂಥದ್ದು. ಯಾವುದು? ಮ್ಯಾಂಟಲ್ ಅಂತಕ್ಕಂಥದ್ದು. ಇನ್ನೊಂದು ಕೋರ್ ಅಂತಕ್ಕಂಥದ್ದು. ಈ ಅರ್ತ್ ಕ್ರಸ್ಟ್ದ ಒಂದು ಏನಂತ ಬಂದರೆ ವ್ಯಾಪ್ತಿ ಎಲ್ಲಿ ತನಕ ಅಂತ ನೋಡೋದಾದರೆ 60 ಕಿಲೋಮೀಟರ್ ತನಕ ವ್ಯಾಪ್ತಿಯನ್ನು ಹೊಂದಿದೆ. 60 ಕಿಲೋಮೀಟರ್ ತನಕ ವ್ಯಾಪ್ತಿ ಹೊಂದಿದೆ. ಇದರಲ್ಲಿ 2 ಭಾಗ ಬರುತ್ತೆ. ಅಂದರೆ ಅತ್ಯಂತ ಗಡುಸಾದ ಭಾಗವನ್ನು ಸಿಲಿಕಾನ್ ಮತ್ತು ಯಾವುದಂತ ಬಂದರೆ ಅಲ್ಯೂಮಿನಿಯಮನ್ನು ಹೊಂದಿರುತ್ತೆ. ಇದನ್ನು ಸಿಯಾಲ್ ಅಂತಕ್ಕಂಥ ಹೆಸರಲ್ಲೇ ಕರೀತಾರೆ. ಅದೇ ರೀತಿ ಸಾಗರದ ಪ್ರದೇಶದಲ್ಲಿ ಅಥವಾ ಜಲದ ಪ್ರದೇಶದಲ್ಲಿ ಸಿಲಿಕಾನ್ ಪ್ಲಸ್ ಏನಂತ ಬಂದರೆ ಮ್ಯಾಗ್ನೇಷಿಯಂ ಅಂಶವನ್ನು ಒಳಗೊಂಡಿರ್ತದೆ. ಜನಪ್ರಿಯವಾಗಿ ಅದನ್ನು ಸೈಮಾ ಅಂತ ಕರೀತಾರೆ. ಈ ಸಿಯಾಲ್ ಮತ್ತು ಸೈಮಾವನ್ನು ಬೇರ್ಪಡಿಸುವಂಥ ರೇಖೆ ಯಾವುದು ಅಂತ ಬಂದರೆ ಕ್ರೋನಾಡ್ ರೇಖೆ. ಇದ್ರ ಕೆಳಗಡೆ ಬರುತ್ತೆ ಯಾವುದು ಅಂತ ಬಂದರೆ ಇದರ ವ್ಯಾಪ್ತಿ 2900 ತನಕ ವ್ಯಾಪ್ತಿ ಇರುತ್ತೆ. ಯಾವುದು ಅಂತ ಬಂದರೆ ಮ್ಯಾಂಟಲ್ದು. ಇಲ್ಲಿ ಅಪ್ಪರ್ ಎಸ್ತನೋಸ್ಪಿಯರ್ ಮತ್ತು ಮೆಸ್ತನೋಸ್ಪಿಯರ್ ಅಂತಕ್ಕಂಥದ್ದು ಇರುತ್ತೆ. ಎಸ್ತನೋಸ್ಪಿಯರ್ ಘನರೂಪದಲ್ಲಿದ್ದರೆ ಮೆಸ್ತನೋಸ್ಪಿಯರ್ ಏನಪ್ಪ ಅಂದ್ರೆ ದ್ರವ ರೂಪದಲ್ಲಿರುತ್ತೆ. ಈ ಎಸ್ತನೋಸ್ಪಿಯರ್ ಮತ್ತು ಮೆಸ್ತನೋಸ್ಪಿಯರ್ ಅನ್ನು ಬೇರ್ಪಡಿಸುವ ರೇಖೆಯನ್ನು ರೆಪ್ಟಿ ರೇಖೆ ಅಂತ ಕರೀತಾರೆ. ಅದೇ ರೀತಿ ಅರ್ತ್ ಕ್ರಸ್ಟ್ ಅಂದರೆ
ಕವಚ ಅಂದ್ರೆ ಭೂಕವಚ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸುವುದನ್ನ ಮೆಹುರುಸೀಕೆ ರೇಖೆ ಅಂತ ಕರೀತಾರೆ. ಏನಂತ ಕರೀತಾರೆ? ಮೆಹುರುಸೀಕೆ ರೇಖೆ. ಕೋರ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಪರ್ ಕೋರ, ಲೋವರ್ ಕೋರ್. ಅಪ್ಪರ್ ನಲ್ಲಿ ಘನ ರೂಪದಲ್ಲಿ ಇರುತ್ತೆ, ದ್ರವ ರೂಪದಲ್ಲಿ ಲೋವರ್ ಕೋರ್ ಇರುತ್ತೆ. ಅಪ್ಪರ್ ಕೋರ ಮತ್ತು ಲೋವರ್ ಕೋರನ್ನ ಬೇರ್ಪಡಿಸುವಂಥದ್ದನ್ನ ಲೆಹಮನ್ ರೇಖೆ ಅಂತ ಕರೀತಾರೆ. ಲೆಹಮನ್ ರೇಖೆ ಅಂತ ಕರೀತಾರೆ. ಇಲ್ಲಿ ನಿಕ್ಕಲ ಮತ್ತು ಫೆರಸ್ ಏನಪ್ಪಾ ಅಂತಂದ್ರೆ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನ ನೀಫೆ ವಲಯ ಅಂತಾನು ಕೂಡ ಕರೀತಾರೆ. ಏನಂತ ಕರೀತಾರೆ? ನೀಫೆ ವಲಯ ಅಂತ ಕರೀತಾರೆ. ಇದರ ವ್ಯಾಪ್ತಿ ಸರಿಸುಮಾರು 6400 ಕಿಲೋಮೀಟರ್ ತನಕ ಏನಪ್ಪಾ ಅಂದ್ರೆ ವ್ಯಾಪ್ತಿಯನ್ನು ಹೊಂದಿರ್ತಾರೆ ಅಂದಾಜಾಗಿ. ಹಾಗಾದ್ರೆ ಈ ಮ್ಯಾಂಟಲ ಮತ್ತು ಕೋರನ್ನ ಬೇರ್ಪಡಿಸುವಂತ ರೇಖೆಯನ್ನ ಗುಟನ್ಬರ್ಗ್ ರೇಖೆ ಅಂತಾನು ಕೂಡ ಕರೀತಾರೆ. ಗುಟನ್ಬರ್ಗ್ ರೇಖೆ ಅಂತ ಕರೀತಾರೆ. ಆದ್ರೆ ಭೂಮಿಯ ಮೇಲೆ ಸಸ್ಯಗಳ ಬೆಳವಣಿಗೆಗೆ ಏನಪ್ಪ ಅಂದ್ರೆ ಸಹಕಾರಿಯಾಗಿರುವುದೇ ಯಾವುದು ಅಂತ ಬಂದ್ರೆ ಶಿಲಾಗೋಳ. ಅಂದ್ರೆ ಇಡೀ ಏನಪ್ಪ ಅಂದ್ರೆ ಭೂಮಂಡಲದಲ್ಲಿ ಅಥವಾ ಇಡೀ ಏನಪ್ಪ ಅಂದ್ರೆ ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳು ಬರ್ತಾವೆ. 8 ಗ್ರಹವನ್ನು ವಾಸವಾಗಲು ಸಾಧ್ಯವಾಗಿರುವಂಥ ಏಕೈಕ ಗ್ರಹ ಯಾವುದು ಅಂತ ಬಂದ್ರೆ ನಮ್ಮ ಭೂಮಿ. ಆ ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೆ ವಾಸನೆಲೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಗೋಳ ಯಾವುದು ಅಂತ ಬಂದ್ರೆ ಈ ಶಿಲಾಗೋಳ. ಯಾವ ಗೋಳ? ಶಿಲಾಗೋಳ ಅಂತಕ್ಕಂಥದ್ದು. ಹಾಗಾದ್ರೆ ಈ ಶಿಲಾಗೋಳ ಏನನ್ನ ಒಳಗೊಂಡಿದೆ ಅಂತ ಬಂದ್ರೆ ವಿವಿಧ ಶಿಲೆಗಳು, ಖನಿಜಾಂಶಗಳಿಂದ ಕೂಡಿದೆ, ತೆಳುವಾದ ಮಣ್ಣಿನ ಪದರಿನಿಂದ ಆವೃತಗೊಂಡಿದೆ. ಓಕೆ, ಈ ಮಣ್ಣಿದೆಯಲ್ಲ ವಿವಿಧ ರೂಪದ ಕಾರ್ಬನಿಕ್ ಮತ್ತು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಅಂಶಗಳನ್ನು ಒಳಗೊಂಡಿದೆ. ಅಂದ್ರೆ ಆರ್ಗ್ಯಾನಿಕ್ ಅಂತ ಬಂದ್ರೆ ಕಾರ್ಬನ್ನ ಪ್ರಮಾಣ ಹೊಂದಿರುವುದನ್ನ ಆರ್ಗ್ಯಾನಿಕ್ ಅಂತ ಕರೀತಾರೆ. ಕಾರ್ಬನ್ ಪ್ರಮಾಣವನ್ನು ಹೊಂದಿದೇ ಇರುವುದನ್ನ ಇನ್ಆರ್ಗ್ಯಾನಿಕ್ ಅಂತ ಕರೀತಾರೆ. ಈ ಮಣ್ಣಿನಲ್ಲಿ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಮತ್ತು ಅಲ್ಪ ನೀರು ಸಹ ಏನಪ್ಪ ಒಳಗೊಂಡಿದೆ. ಹಾಗಾದ್ರೆ ಈ ಆರ್ಗ್ಯಾನಿಕ್ ಏನೇನನ್ನ ಒಳಗೊಂಡಿದೆ ಅಂತ ಬಂದು ಮಣ್ಣಿನಲ್ಲಿ ಇವತ್ತು ಸಿಲಿಕಾನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಅಲ್ಯೂಮಿನಿಯಂ, ಐರನ್, ಟಿಟ್ಯಾನಿಯಮು, ಆಮ್ಲಜನಕ, ಮ್ಯಾಂಗ್ನೀಸು ಇಂಥ ಅಕಾರ್ಬನಿಕ್ ಅಂಶಗಳನ್ನು ಒಳಗೊಂಡಿದೆ. ಅಕಾರ್ಬನಿಕ್ ಅಂಶಗಳನ್ನು ಸಿಲಿಕಾನು, ಕ್ಯಾಲ್ಸಿಯಮು, ಟಿಟ್ಯಾನಿಯಮು, ಐರನ್ನು, ಅಲ್ಯೂಮಿನಿಯಮು, ಆಕ್ಸಿಜನ್ನು, ಮ್ಯಾಂಗ್ನೀಸು ಇವನ್ನೇನಪ್ಪ ಅಕಾರ್ಬನಿಕ್ ಅಂಶಗಳು. ಏನಪ್ಪ ಅಂತ ಬಂದ್ರೆ ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಸಂಯುಕ್ತವಾದಂಥ ರೂಪುಗಳ ಕಾರಣ ಯಾವುದು ಅಂತ ಬಂದ್ರೆ NPK ಫೇಮಸ್. ನೈಟ್ರೋಜನ್ನು, ಸಲ್ಫರು ಮತ್ತು ಫಾಸ್ಫರಸ್ ಇದೆಯಲ್ಲ, ಇದನ್ನ ಏನಪ್ಪ ಅಂದ್ರೆ ಮಣ್ಣನ್ನು ರೂಪುಗೊಳ್ಳೋದ್ರಲ್ಲಿ ಸಂಯುಕ್ತವಾದಂಥ ಮಣ್ಣನ್ನು ಕೂಡ ಹೊಂದಿದೆ. ಕಾರ್ಬನಿಕ್ ಮಣ್ಣಿನಲ್ಲಿ ಇವತ್ತಿನ ಭೂಮಂಡಲದಲ್ಲಿ ಕಂಡು ಬರುವಂಥ ಮಣ್ಣಿನಲ್ಲಿ ಕಾರ್ಬನಿಕ್ ಪ್ರಮಾಣ ಏನಂದ್ರೆ ಕಾರ್ಬನಿಕ್ ಖನಿಜಾಂಶವು ಪ್ರತಿಶತ 4ರಿಂದ 6ರಷ್ಟನ್ನು ಹೊಂದಿದೆ. ಅಂದ್ರೆ ಕಾರ್ಬನಿಕ್ ಪ್ರಮಾಣ ಅಂತ ಬಂದ್ರೆ ಕಾರ್ಬನ್ ಪ್ರಮಾಣ ಇದೆಯಲ್ಲ, ಕಾರ್ಬನ್ ಪ್ರಮಾಣವನ್ನು ಹೊಂದಿರೋದು ಪ್ರತಿಶತ 4ರಿಂದ 6% ಹೊಂದಿದ್ದರಿಂದಲೇ ಮಣ್ಣಿನ ಫಲವತ್ತತೆಗೆ ಸಹಕಾರಿಯಾಗಿದೆ. ಮಣ್ಣಿನಲ್ಲಿ ಏನಪ್ಪ ಸಸ್ಯಗಳ ಬೆಳವಣಿಗೆಗೂ ಕೂಡ ಸಹಕಾರಿಯಾಗಿದೆ. ಅಂದ್ರೆ ಇಡೀ ಏನಂತ ಬಂದ್ರೆ ಶಿಲಾಗೋಳದಲ್ಲಿ ಕಂಡು ಬರುವಂತಹ ಮಣ್ಣಿನಲ್ಲಿ ಕಾರ್ಬನ್ನ ಪ್ರತಿಶತ 4ರಿಂದ 6ರಷ್ಟು ಹೊಂದಿದ್ದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಮತ್ತು ಸಸ್ಯಗಳ ಪೋಷಕಾಂಶಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕಾರ್ಬನಿಕ್ ಪೋಷಕಾಂಶ ಅಂತಕ್ಕಂಥ. ಇಲ್ಲಿ ಮತ್ತೇನಪ್ಪ ಅಂದ್ರ ಮುಂದುವರೆದೇನಪ್ಪ ಅಂದ್ರೆ ಪ್ರಶ್ನೆಗಳು ಕೇಳ್ತಾನೆ. ಆ ಸಸ್ಯಗಳ ಬೆಳವಣಿಗೆ ಆಧಾರದ ಮೇಲೆ 2 ರೀತಿಯಾಗಿ ಏನಪ್ಪ ಅಂದ್ರೆ ವಿಂಗಡಣೆ ಮಾಡಿದ್ದೀವಿ. ಯಾವ ಒಂದು ಸಸ್ಯದ ಬೆಳವಣಿಗೆಗೆ ಅಧಿಕ ಪ್ರಮಾಣದ ಖನಿಜಾಂಶಗಳನ್ನು ಅವಶ್ಯಕತೆ ಇರುವುದನ್ನ ಸ್ಥೂಲ ಪೋಷಕಾಂಶ ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ. ಸಸ್ಯಗಳ ಬೆಳವಣಿಗೆ ಅಲ್ಪ ಪ್ರಮಾಣದ ಖನಿಜಾಂಶಗಳನ್ನು ಅವಶ್ಯಕತೆ ಹೊಂದಿರುವುದನ್ನ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ. ಅಂದ್ರೆ ಯಾವ ಸಸ್ಯದ ಬೆಳವಣಿಗೆಗೆ ಅಧಿಕ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂತ ಖನಿಜಾಂಶಗಳಿಗೆ ಸ್ಥೂಲ ಪೋಷಕಾಂಶ ಅಂತ ಕರೀತಾರೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆಗಳನ್ನು ಕೂಡ ಪ್ರಶ್ನೆನ ಕೇಳಿದಾನೆ. ಸಸ್ಯಗಳ ಬೆಳವಣಿಗೆ ಅಧಿಕ ಪ್ರಮಾಣದ ಖನಿಜಾಂಶಗಳಿಗೆ ಯಾವ್ಯಾವ ಅಂತ ಬಂದ್ರೆ ಕ್ಯಾಲ್ಸಿಯಂ ಬೇಕಾಗುತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್,
ಮ್ಯಾಗ್ನೇಷಿಯಂ ಮ್ಯಾಕ್ರೋನ್ಯೂಟ್ರಿಯೆಂಟ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್, ಕಾರ್ಬನ್, ಪೊಟ್ಯಾಷಿಯಂ ಅಂತಕ್ಕಂಥದ್ದು ಇದು ಮ್ಯಾಕ್ರೋನ್ಯೂಟ್ರಿಯೆಂಟ್. ಲಾಸ್ಟ್ ಟೈಮ್ PC ನಲ್ಲಿನೂ ಕೂಡ ಕ್ವಶನ್ ಕೇಳಿದಾನೆ, ಈ ಕೆಳಗಿನ ಇವುಗಳಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳ್ತಾನೆ. 3 ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟು ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ ಇರುತ್ತೆ, ಅಲ್ಲಿ ಏನಪ್ಪ ಅಂತ ಬಂದ್ರೆ ಪ್ರಶ್ನೆಗೆ ಉತ್ತರ ನೀಡಲು ಕೂಡ ಸಹಕಾರಿಯಾಗುತ್ತೆ. ಅದೇ ರೀತಿ ನ್ಯೂಟ್ರಿಯೆಂಟ್ ಅಂತ ಬಂದ್ರೆ ಸಸ್ಯಗಳ ಬೆಳವಣಿಗೆಗೆ ಅಲ್ಪ ಪ್ರಮಾಣದ ಅವಶ್ಯಕತೆ ಇರುವಂಥ ಖನಿಜಾಂಶಗಳಿಗೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಕರೀತಾರೆ, ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರೀತಾರೆ. ಹಾಗಾದರೆ ಉದಾಹರಣೆಗೆ ಕಾಪರ್ ಅಂದರೆ ತಾಮ್ರ ಆಗಿರ್ಬೋದು, ಮ್ಯಾಂಗ್ನೀಸ್ ಆಗಿರ್ಬೋದು, ಜಿಂಕು, ಬೋರಾನು, ಸಿಲಿಕಾನು, ಸೋಡಿಯಮ್ಮು, ಐರನ್ನು, ಮೊಲಾಬಿಡಮ್, ಕೊಬಾಲ್ಟ್, ನಿಕ್ಕಲ್, ಕ್ಲೋರಿನ್ ಅಂತಕ್ಕಂಥದ್ದು ಇವು ಏನಪ್ಪ ಅಂತ ಬಂದರೆ ಮೈಕ್ರೋನ್ಯೂಟ್ರಿಯೆಂಟ್ಗೆ ಉದಾಹರಣೆಗಳು. ಹೌದಾ? ಓಕೆ, ಮುಂದೆ ಬರುತ್ತಾ ಆದರೆ ಮತ್ತೇನಪ್ಪ ಅಂತ ಬಂದರೆ ಪ್ರಶ್ನೆನ ಕೇಳಿದಾನೆ, ಶಿಲಾಗೋಳದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸಿಗುವ ಮೂಲ ಧಾತು ಯಾವುದು ಅಂತ ಕೇಳ್ತಾನೆ. ಆಕ್ಸಿಜನ್. ಪ್ರತಿಶತ 46ರಷ್ಟೇನಪ್ಪ ಅಂತ ಬಂದರೆ ಆಕ್ಸಿಜನ್ ಇದೆ. ಅಂದರೆ ಭೂಕವಚದಲ್ಲಿ ಅಥವಾ ಅರ್ತ್ ಕ್ರಸ್ಟ್ನಲ್ಲಿ ಅತಿ ಹೆಚ್ಚು ಸಿಗುವ ಮೂಲ ಧಾತು ಯಾವುದು ಅಂತ ಕೇಳಿದ್ರೆ ಆಕ್ಸಿಜನ್. 2ನೇ ಸ್ಥಾನದಲ್ಲಿ ಯಾವುದಿದೆ ಅಂತ ಬಂದರೆ ಸಿಲಿಕಾನ್ ಇದೆ, ಎಷ್ಟು? 27% ಇದೆ. 3ನೇ ಸ್ಥಾನದಲ್ಲಿ ಯಾವುದಿದೆ? ಅಲ್ಯೂಮಿನಿಯಂ ಇದೆ, ಎಷ್ಟು? 8% ಇದೆ. 4ನೇ ಸ್ಥಾನದಲ್ಲಿ ಯಾವುದಿದೆ ಅಂತ ಬಂದರೆ ಐರನ್ ಇದೆ, 5%. ನೋಡಿ, ಭೂಕವಚದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂಥ ಧಾತು ಯಾವುದು ಅಂತ ಬಂದರೆ ಆಕ್ಸಿಜನ್ ಹೈಯೆಸ್ಟ್. ಭೂಕವಚದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂಥ ಲೋಹ ಮೆಟಲ್ ಯಾವುದು ಅಂತ ಕೇಳ್ತಾನೆ. ಯಾವುದು ಲೋಹ? ಯಾವುದು? ಅಲ್ಯೂಮಿನಿಯಂ. ಭೂಕವಚದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂಥ ಲೋಹ ಅಥವಾ ಮೆಟಲಾಯ್ಡ್ ಯಾವುದು ಅಂತ ಕೇಳ್ತಾನೆ. ಯಾವುದು ಅಂತ ಬಂದ್ರೆ ಸಿಲಿಕಾನ್. ನೋಡ್ರಿ, ಪ್ರಶ್ನೆನ ಕೇಳಿದಾನೆ, ಭೂಕವಚದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸಿಗುವಂಥ ಮೂಲ ಧಾತು ಆಕ್ಸಿಜನ್, 2ನೇ ಸ್ಥಾನದಲ್ಲಿ ಸಿಲಿಕಾನ್, 3ನೇ ಸ್ಥಾನದಲ್ಲಿ ಅಲ್ಯೂಮಿನಿಯಂ, 4ನೇ ಸ್ಥಾನದಲ್ಲಿ ಐರನ್ ಇದೆ. ಅದೇ ರೀತಿ ಏನಪ್ಪ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ಭೂಕವಚದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವ ಲೋಹ ಅಥವಾ ಮೆಟಲಾಯ್ಡ್ ಯಾವುದು ಅಂತ ಬಂದರೆ ಸಿಲಿಕಾನ್ ಬರುತ್ತೆ. ಭೂಕವಚದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂಥ ಲೋಹ ಯಾವುದು ಅಂತ ಕೇಳ್ತಾನೆ, ಅದು ಯಾವುದು ಅಂತ ಬಂದರೆ ಅಲ್ಯೂಮಿನಿಯಂ ಬರುತ್ತೆ. ಯಾವುದು? ಅಲ್ಯೂಮಿನಿಯಂ ಅಂತಕ್ಕಂಥದ್ದು. ಹಾಗಾದರೆ ಇದು ದೈವಿಕ ಸ್ಥಾನ ಪಲ್ಲಟ ಆಗುತ್ತೆ. ಪ್ರತಿ 100 ವರ್ಷಕ್ಕೊಮ್ಮೆ ಅಂತ ಬಂದರೆ ಧ್ರುವೀಯ ಸ್ಥಾನ ಪಲ್ಲಟ ಅಂತಕ್ಕಂಥ ಧ್ರುವೀಯ ಸ್ಥಾನ ಪಲ್ಲಟ ಕೂಡ 100 ವರ್ಷಕ್ಕೊಮ್ಮೆ ಏನಪ್ಪ ಅಂದ್ರೆ ಬದಲಾವಣೆ ಆಗುತ್ತೆ. ಮುಂದೆ ಯಾವುದಂತ ಬಂದರೆ ಶಿಲಾಗೋಳ ಘನರೂಪದಲ್ಲಿತ್ತು. ಜೀವಿಗಳ ಅಸ್ತಿತ್ವಕ್ಕೆ ಏನಪ್ಪ ಅಂದರೆ ನೀರು ಸಹ ಮುಖ್ಯ ಅಲ್ಲ. ದ್ರವ ರೂಪದಲ್ಲಿ ಕಂಡು ಬರುವುದು ಯಾವುದು ಅಂತ ಬಂದರೆ ಜಲಗೋಳ. ಇಂಗ್ಲೀಷ್ನಲ್ಲಿ ಅದನ್ನು ಹೈಡ್ರೋಜನ್ ಅಂತ ಕರಿತೀವಿ. ಅಂದರೆ ಭೂಮಿಯ ಮೇಲೆ ಕಂಡು ಬರುವಂಥ ಒಟ್ಟು ಜಲಸಮೂಹಗಳಿಗೆ ಏನಂದ್ರೆ ಜಲಗೋಳ ಅಂತ ಕರಿತೀವಿ. ಅಂದರೆ ಎಲ್ಲ ಬಗೆಯ ಜಲರಾಶಿಗಳಾಗಿರ್ಬೋದು. ಇವತ್ತು ಮಹಾಸಾಗರಗಳದಾವೆ, ಸಮುದ್ರಗಳದಾವೆ, ಸರೋವರಗಳದಾವೆ, ಕೊಲ್ಲಿಗಳದಾವೆ, ನದಿ, ಕೆರೆ, ಹೌದಾ, ಜಲಸಂಧಿ, ಮತ್ತು ಹಿಮ ಪರ್ವತಗಳು, ಅಂತರ್ಜಲ, ಇವೆಲ್ಲವನ್ನು ಒಳಗೊಂಡಿರುವುದನ್ನು ಜಲಗೋಳ ಅಂತ ಕರಿತೀವಿ. ಹಾಗಾದರೆ ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಬಂದರೆ 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟೇನಪ್ಪ ಅಂದರೆ ಭೂಮಿಯ ಒಟ್ಟು ವಿಸ್ತೀರ್ಣ ಇದೆ. ಇದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ಇದನ್ನು ನೀರಿನಿಂದ ಆವೃತಗೊಂಡಿದೆ. ನೋಡ್ರಿ, ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಂತ ಬಂದರೆ 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಒಟ್ಟು ವಿಸ್ತೀರ್ಣದ ಪೈಕಿ 361 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ನೀರಿನಿಂದ ಆವೃತಗೊಂಡಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಪ್ರತಿಶತ 70.78% ಅಷ್ಟೇನಿದೆ ಅಂತ ಬಂದರೆ ನೀರಿನಿಂದ ಆವೃತಗೊಂಡಿದೆ. 361 ಮೈನಸ್ ಮಾಡಿದ್ಮೇಲೆ 149 ದಶಲಕ್ಷ ಚದರ ಕಿಲೋಮೀಟರ್ ಇದೆಯಲ್ಲ, ಪ್ರತಿಶತ 29.22% ಬಂದರೆ ಕೇವಲ ನೆಲದಿಂದ ಆವೃತಗೊಂಡಿದೆ. ಅದರಲ್ಲಿ ಏನಂತ ಬಂದರೆ ಮತ್ತೆ ಈ ನೆಲದಲ್ಲಿ 7 ಖಂಡಗಳು ಮಾಡ್ತಾರೆ. ಏಷ್ಯಾ ಖಂಡ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಮತ್ತು ಅಂಟಾರ್ಟಿಕಾ, ಯುರೋಪು, ಆಸ್ಟ್ರೇಲಿಯಾ ಅಂತಕ್ಕಂಥನ ಡಿವೈಡ್ ಮಾಡ್ತಾರೆ.
ಇಲ್ಲೇನಪ್ಪ ಅಂದ್ರೆ ಮುಂದೆ 5 ಸಾಗರಗಳು ಬರ್ತಾವ, ಅಂದ್ರೆ ಪೆಸಿಫಿಕ್, ಅಂಟಾರ್ಟಿಕ್, ಏನ್ ಹಿಂದೂ ಮಹಾಸಾಗರ, ಮತ್ತೇನಪ್ಪ ಅಂದ್ರೆ ಇಂಡಿಯನ್ ಓಷನ್ಸ್, ಆರ್ಕ್ಟಿಕ್ ಓಷನ್ಸ್ ಅಂತಕ್ಕಂಥದನ್ನ ಮಹಾಸಾಗರಗಳನ್ನ ಏನಪ್ಪ ಅಂದ್ರೆ ವಿಭಜನೆಯನ್ನ ಮಾಡಿದ್ದಾರೆ. ನೀವು ಜಿಯೋಗ್ರಫಿನಲ್ಲಿ ಓದ್ತೀರಿ. ಹಾಗಾಗಿ ಭೂಮಿಯ ಮೇಲೆ ಅತ್ಯಧಿಕ ಅಂದ್ರೆ ಪ್ರತಿಶತ 71ರಷ್ಟು ಏನಪ್ಪ ಅಂತ ಬಂದ್ರೆ ನೀರಿನಿಂದ ಆವೃತಗೊಂಡಿದ್ರಿಂದ ಇದನ್ನ ಏನನ್ನ ಜಲಗ್ರಹ ಅಥವಾ ನೀಲಿ ಗ್ರಹ ಅಂತಾನು ಕೂಡ ಕರೆಯಲಾಗುತ್ತೆ. ಅಂದ್ರೆ ಭೂಮಿಯ ಮೇಲೆ ಏನಪ್ಪ ಅಂತ ಬಂದ್ರೆ ಈ ನೀರಿದೆಯಲ್ಲ ಕೇವಲ ದ್ರವ ರೂಪದಲ್ಲಿ ಮಾತ್ರ ಇಲ್ಲ, ದ್ರವ ರೂಪದಲ್ಲಿ ಇದೆ ಮತ್ತು ಮಂಜುಗಡ್ಡೆ ಅಂದ್ರೆ ಘನ ರೂಪದಲ್ಲಿನೂ ಕೂಡ ಕಂಡು ಬರುತ್ತೆ. ನೋಡಿ, ಅತಿ ಹೆಚ್ಚಿನಪ್ಪ ದ್ರವ ರೂಪದಲ್ಲಿ ಇರಬಹುದು, ಇಲ್ಲ ಅಂತ ಹೇಳಲ್ಲ ನಾನು. ಭೂಮಿಯ ಮೇಲೆ ಜಲಭಾಗಗಳು ಯಾವ ರೂಪದಲ್ಲಿದ್ದಾವೆ ಅಂತ ಒಂದು ದ್ರವ ಮತ್ತು ಘನ ರೂಪದಲ್ಲಿ ಕಂಡು ಬರುತ್ತವೆ. ಒಟ್ಟು ಭೂ ವಿಸ್ತೀರ್ಣದಲ್ಲಿ ಪ್ರತಿಶತ 71ರಷ್ಟು ಏನಪ್ಪ ಅಂತ ಬಂದ್ರೆ ಎದರಿಂದ ನೀರಿನಿಂದ ಆವರಿಸಿದ್ರಿಂದ ಇದನ್ನ ಭೂಮಿಯನ್ನ ನೀಲಿ ಗ್ರಹ ಅಥವಾ ಜಲಗ್ರಹ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಹಾಗಾದ್ರೆ ಈ ಭೂಮಿಯ ಮೇಲೆ ಎಷ್ಟಿದೆ? ಪ್ರತಿಶತ 71ರಷ್ಟು ನೀರಿದೆಯಲ್ಲ, ಅದರಲ್ಲಿ ಪ್ರತಿಶತ 100ರಷ್ಟು ನಾವು ನೋಡಿದಂಥ ಸಂದರ್ಭದಲ್ಲಿ 100ರಷ್ಟು ಏನಪ್ಪ ಅಂತ ನೀರಿದೆಯಲ್ಲ, ಇದರಲ್ಲಿ 97.3% ಏನಪ್ಪ ಅಂತ ಒಂದು ಲವಣಯುಕ್ತ ನೀರು ಅಥವಾ ಸಲಾನಿಟಿ ವಾಟರ್ ಅಂತಕ್ಕಂಥದ್ದು, ಅಂದ್ರೆ ಲವಣಯುಕ್ತ ನೀರು ಅಥವಾ ಮಾನವ ಬಳಸಲು ಯೋಗ್ಯವಲ್ಲದ ನೀರು ಅಥವಾ ಉಪ್ಪು ನೀರು ನಿಂದ ಕೂಡಿದೆ. ಕೇವಲ 2.7% ಮಾತ್ರ ಏನಪ್ಪ ಸಿಹಿ ನೀರಿನಿಂದ ಕೂಡಿದೆ. ಸಿಹಿ ನೀರಿನಿಂದ ಕೂಡಿದೆ. ನೀರಿನ ಹಂಚಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಟ್ಟು ಏನಪ್ಪಾ ಅಂದ್ರೆ ಭೂಮಿಯ ಮೇಲೆ ಕಂಡು ಬರುವಂತ ಒಟ್ಟು ಜಲರಾಶಿಯಲ್ಲಿ ಅಥವಾ ನೀರಿನ ಪ್ರಮಾಣದಲ್ಲಿ ಪ್ರತಿಶತ 97.3% ಎಲ್ಲಿಂದ? ಮಾನವನು ಏನಪ್ಪ ಅಂದ್ರೆ ಬಳಕೆ ಮಾಡಲು ಯೋಗ್ಯವಲ್ಲದ ನೀರು, ಲವಣಯುಕ್ತ ನೀರು ಅಥವಾ ಉಪ್ಪು ನೀರಿನಿಂದ ಕೂಡಿದೆ. ಪ್ರತಿಶತ 2.7% ಮಾತ್ರ ಏನಪ್ಪ ಅಂತ ಒಂದು ಸಿಹಿ ನೀರಿದೆ. ಈ ಸಿಹಿ ನೀರಿನ ಒಳಗಡೆ 68.17% ಏನಂತ ಬಂದ್ರೆ ಹಿಮಗಡ್ಡೆಗಳು ಅಥವಾ ಮಂಜುಗಡ್ಡೆಗಳಿಂದ ಕೂಡಿದೆ. ಎಷ್ಟು? ಸಿಹಿ ನೀರಿನ ಅತ್ಯಂತ ದೊಡ್ಡ ನೀರಿನ ಆಕಾರ ಯಾವುದಂತ ಬಂದ್ರೆ ಮಂಜುಗಡ್ಡೆ ಅಥವಾ ಹಿಮಗಡ್ಡೆಗಳು, ಗ್ಲೇಸಿಯಸ್ ಅಂತ ಕರೀತ, ಪ್ರತಿಶತ 68%. ಎರಡನೇ ಸ್ಥಾನದಲ್ಲಿ ಅಂತರ್ಜಲ ಇದೆ. ಯಾವುದು ಅಂತ ಬಂದ್ರೆ 30.1% ಅಷ್ಟೇನಂತ ಬಂದ್ರೆ ಗ್ರೌಂಡ್ ವಾಟರ್. ಸಿಹಿ ನೀರಿನ ಎರಡನೇ ದೊಡ್ಡ ನೀರಿನ ಆಕಾರ ಯಾವುದು ಅಂತ ಬಂದ್ರೆ ಅಂತರ್ಜಲ. ಮೂರನೇದು ಯಾವ್ದು ಅಂತ ಬಂದ್ರೆ ಸರ್ಫೇಸ್ ವಾಟರ್ ಅಂತ ಬರುತ್ತೆ. ಸರ್ಫೇಸ್ ವಾಟರ್ ಎಷ್ಟಿದೆ ಅಂತ ಬಂದ್ರೆ 2% ಬರುತ್ತೆ, ಅಂದ್ರೆ 0.3% ಏನಪ್ಪಾ ಅಂತ ಬಂದ್ರೆ ಮೇಲ್ಮೈ ನೀರು. ಅಂದ್ರೆ ಸಿಹಿ ನೀರಿನಲ್ಲಿ ಅತ್ಯಂತ ದೊಡ್ಡ ನೀರಿನ ಆಕಾರ ಹಿಮಗಡ್ಡೆಗಳು, ಅಂತರ್ಜಲ, ಸರ್ಫೇಸ್ ವಾಟರ್. ಈ ಸರ್ಫೇಸ್ ವಾಟರ್ನಲ್ಲಿ ಏನಪ್ಪಾ ಅಂತ ಡಿವೈಡ್ ಮಾಡಿದ್ಮೇಲೆ ಅತಿ ದೊಡ್ಡ ನೀರಿನ ಆಕಾರ ಯಾವುದು ಅಂತ ಬಂದ್ರೆ 87% ಯಾವುದು ಅಂತ ಬಂದ್ರೆ ಸರೋವರಗಳು. ಮೇಲ್ಮೈ ನೀರಿನ ಅತ್ಯಂತ ದೊಡ್ಡದಾದಂಥ ನೀರಿನ ಆಕಾರ ಯಾವುದು ಅಂತ ಬಂದ್ರೆ ಯಾವುದು? ಸರೋವರಗಳು. ಅದರಲ್ಲಿ 11% ಯಾವುದಂತ ಎರಡನೇ ನೀರಿನ ದೊಡ್ಡ ಆಕಾರ ಯಾವುದು ಅಂತ ಬಂದ್ರೆ ಜೌಗು ಪ್ರದೇಶಗಳು. ಮುಂದೆ 2% ಬರುತ್ತೆ ಯಾವುದು ಅಂತ ಬಂದ್ರೆ ನದಿಗಳು ಅಂತಕ್ಕಂಥದ್ದು. ಯಾವುದು? ನದಿಗಳು ಅಂತಕ್ಕಂಥದ್ದು. ನೋಡ್ರಿ, ಭೂಮಿಯ ಮೇಲೆ ಅತಿ ಹೆಚ್ಚು ವಿಸ್ತಾರತೆ ಹೊಂದಿರುವುದು ಜಲಗೋಳ, ಅಂದ್ರೆ ನೀರು 71%. ಅದರಲ್ಲಿ 97.3% ಏನಪ್ಪ ಅಂದ್ರೆ ಸಲಾನಿಟಿ ವಾಟರ್ ಇದೆ. 2.7% ಏನಪ್ಪ ಅಂದ್ರೆ ಸಿಹಿ ನೀರಿದೆ. ಸಿಹಿ ನೀರಲ್ಲಿ ಅತಿ ದೊಡ್ಡ ಆಕಾರ ಹಿಮಗಡ್ಡೆಗಳು, ಅಂತರ್ಜಲ ಮತ್ತು ಸರ್ಫೇಸ್ ವಾಟರ್. ಆ ಸರ್ಫೇಸ್ ವಾಟರ್ನಲ್ಲಿ ಅಂದ್ರೆ ಭೂಮಿಯ ಮೇಲ್ಮೈ ನೀರಿನಲ್ಲಿ ಅತ್ಯಂತ ದೊಡ್ಡ ಆಕಾರ ಸರೋವರ 87%, ಜೌಗು ಪ್ರದೇಶಗಳು ಮತ್ತು ನದಿಗಳು ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಭಾರತದಲ್ಲಿ ಏನಂತ ಅಂದ್ರೆ ಮೇಲ್ಮೈ ನೀರನ್ನ ನಿರ್ವಹಣೆ ಮಾಡುವ ಸಲುವಾಗಿ 1945ರಲ್ಲಿ ಅಂದ್ರೆ ಸ್ವತಂತ್ರ ಭಾರತದ ಪೂರ್ವದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿರ್ತಾರೆ. ಅಂದ್ರೆ ಕೇಂದ್ರೀಯ ಜಲ ಆಯೋಗವನ್ನ ಸ್ಥಾಪನೆ ಮಾಡಿರ್ತಾರೆ. ಇದು ಸ್ಥಾಪನೆ ಆಗಿದ್ದು 1945ರಲ್ಲಿ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಪ್ರಸ್ತುತ ಅಂತಂದ್ರೆ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಕೇಂದ್ರದ ಜಲಶಕ್ತಿ ಸಚಿವಾಲಯ. ಪ್ರಸ್ತುತ ಕೇಂದ್ರದ ಜಲಶಕ್ತಿ ಸಚಿವಾಲಯದ ಸಚಿವರು ಯಾರು ಅಂತ ಕೇಳ್ತಾರೆ? CR ಪಟೇಲ್ ಅಂತಕ್ಕಂಥವ್ರು ಇದಾರೆ ನೋಡ್ರಿ. CR ಪಟೇಲ್
ಪ್ರಸ್ತುತ ಮೋದಿ ಕ್ಯಾಬಿನೆಟ್ನಲ್ಲಿ ಜಲಶಕ್ತಿ ಸಚಿವಾಲಯದ ಸಚಿವರು. ಹಾಗಾದ್ರೆ ಭಾರತ ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ತಾಂತ್ರಿಕ ಸಂಸ್ಥೆಯಾಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದೆ. ಇದು ಯಾವ ಉದ್ದೇಶ, ಇದ್ರ ಕಾರ್ಯ ಏನು ಅಂತ ಬಂದ್ರೆ, ಭಾರತದಲ್ಲಿದ್ದಂಥ ಮೇಲ್ಮೈ ನೀರಿದೆಯಲ್ಲ, ಭಾರತದಲ್ಲಿ ಏನಪ್ಪ ಅಂದ್ರೆ ಮೇಲ್ಮೈ ನೀರಿನ ನಿರ್ವಹಣೆ ಮಾಡುತ್ತೆ. ಅಣೆಕಟ್ಟುಗಳು ಅಂದ್ರೆ ಬೃಹತ್ ಅಣೆಕಟ್ಟು ಮತ್ತು ಮಧ್ಯಮ ಗಾತ್ರದ ಜಲಾಶಯಗಳನ್ನು ಏನಪ್ಪ ಅಂದ್ರೆ ನಿರ್ಮಾಣ ಮಾಡೋಕ್ಕೆ ಇದು ಪರಿಶೀಲನೆ ಮಾಡುತ್ತೆ. ಯಾವುದು ಅಂತ ಬಂದ್ರೆ ಕೇಂದ್ರ ಜಲ ಆಯೋಗ. ಹಾಗಾದ್ರೆ ಇದ್ರ ಯಾವ ಉದ್ದೇಶ ಯಾವ ಉದ್ದೇಶಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗಿದೆ ಅಂತ ಬಂದ್ರೆ, ಭಾರತದಲ್ಲಿ ಪ್ರವಾಹವನ್ನ ನಿಯಂತ್ರಣ ಮಾಡಬೇಕು. ಈ ಕಡೆ ನೋಡ್ರಿ, ದಾಮೋದರ್ ನದಿ ಏನಪ್ಪ ಬಂಗಾಳದ ಏನಪ್ಪ ಕಣ್ಣೀರ್ ನದಿ, ಬ್ರಹ್ಮಪುತ್ರ ಏನಪ್ಪ ಆಸಾಮಿನ ಕಣ್ಣೀರ್ ನದಿ, ಮಹಾನದಿ ಒಡಿಸ್ಸದು, ಹೌದಾ. ಅದೇ ರೀತಿ ಏನಂತ ಕರ್ನಾಟಕದಲ್ಲಿ ದೋಣಿ ನದಿ ಅಂತಕ್ಕಂಥ ಈ ರೀತಿಯಾದಂಥ ಪ್ರವಾಹವನ್ನು ನಿಯಂತ್ರಿಸುವುದು ಮತ್ತೇನಪ್ಪ ಅಂದ್ರೆ ನೀರಾವರಿಯ ಒಳನಾಡು ಸಾರಿಗೆ ಜಲ ಸಾರಿಗೆಗೆ ಏನಪ್ಪ ಅಂದ್ರೆ ಯೋಜನೆಗಳನ್ನು ರೂಪಿಸುತ್ತಾ ಕುಡಿಯುವ ನೀರಿನ ಪೂರೈಕೆಗೆ, ಜಲಸಂಪನ್ಮೂಲ ನಿರ್ವಹಣೆ ಮತ್ತು ವಿವಿಧ ಜಲ ಸಂರಕ್ಷಕ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿತ ರಾಜ್ಯಗಳ ಸಹಕಾರವನ್ನು ಹೆಚ್ಚಿಸುತ್ತದೆ. ಇದರಲ್ಲದೆ ಏನಂತ ಬಂದ್ರೆ ಯಾವುದೇ ಯೋಜನೆಗಳಿಗೆ ಏನಪ್ಪ ಅಂದ್ರೆ ಕಾರ್ಯ ಪರಿಶೀಲನೆ ಮಾಡುವಂತ ಅಧಿಕಾರ ಕೇಂದ್ರೀಯ ಜಲ ಆಯೋಗಕ್ಕೆ ಏನಪ್ಪ ಅಧಿಕಾರ ಇದೆ. ಹಾಗಾದ್ರೆ ಇದರ ಪದನಿಮಿತ್ತ ಅಧ್ಯಕ್ಷರು ಯಾರಿರ್ತಾರೆ ಅಂತ ಬಂದ್ರೆ ಭಾರತ ಸರ್ಕಾರದ ಕಾರ್ಯದರ್ಶಿ ಇರ್ತಾರೆ. ಹಾಗಾದ್ರೆ ಪ್ರಸ್ತುತ ಏನಪ್ಪ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು ಅಂತ ಬಂದ್ರೆ ಟಿ.ವಿ. ಸೋಮನಾಥನ್ ಅಂತಕ್ಕಂಥವ್ರು. ಯಾರು? ಟಿ.ವಿ. ಸೋಮನಾಥನ್ ಅಂತಕ್ಕಂಥವ್ರು ಪ್ರಸ್ತುತ ಏನಿದ್ದಾರೆ ಅಂತ ಬಂದ್ರೆ ಭಾರತ ಸರ್ಕಾರದ ಕಾರ್ಯದರ್ಶಿಗಳಾದರೆ. ಭಾರತದಲ್ಲಿ ಏನಪ್ಪಾ ಅಂದ್ರೆ ಮೇಲ್ಮೈ ನಿರ್ವಹಣೆಗಳ ಕುರಿತು ಒಂದೇನಪ್ಪ 2015ರಲ್ಲಿ ಮಿಹಿರ್ ಶಾ ಸಮಿತಿಯನ್ನ ರಚನೆ ಮಾಡುತ್ತಾ ಕೇಂದ್ರ ಸರ್ಕಾರ. 2015ರಲ್ಲಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಮೇಲ್ಮೈ ನೀರಿನ ನಿರ್ವಹಣೆ ಕುರಿತು ಏನಪ್ಪಾ ಅಂದ್ರೆ ಪರಿಶೀಲನೆ ಮಾಡುವ ಸಲುವಾಗಿ 2015ರಲ್ಲಿ ಮಿಹಿರ್ ಶಾ ಸಮಿತಿ ಈ ಮಿಹಿರ್ ಶಾ ಅಂತಕ್ಕಂಥವ್ರು ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಒಬ್ಬ ಫಾರ್ಮರ್ ಮಾಜಿ ಸದಸ್ಯರಿದ್ರು. ಯಾರು ಅಂತ ಬಂದ್ರೆ ಮಿಹಿರ್ ಶಾ ಅವರ ನೇತೃತ್ವದಲ್ಲಿ 2015ರಲ್ಲಿ ಏನಪ್ಪಾ ಅಂದ್ರೆ ನೇಮಕ ಮಾಡುತ್ತಾ. ಈ ಭಾರತ ಸರ್ಕಾರ ಜಲಸಂಪನ್ಮೂಲ ಸಚಿವಾಲಯ ಯಾವ ಸಚಿವಾಲಯದ ಮೂಲಕ ನೇಮಕರಾಗಿರ್ತಾರೆ ಅಂತ ಬಂದ್ರೆ ಭಾರತ ಸರ್ಕಾರದ ಜಲಸಂಪನ್ಮೂಲ ಸಚಿವಾಲಯವು ಸೆಪ್ಟೆಂಬರ್ 11, 2015 ಏನಪ್ಪಾ ಅಂದ್ರೆ ಇವ್ರೇನ್ ಮಾಡ್ತಾರೆ, ಕೇಂದ್ರ ಜಲ ಆಯೋಗ ಮತ್ತು ಕೇಂದ್ರೀಯ ಅಂತರ್ಜಲ ಮಂಡಳಿಯ ಪುನರ್ರಚನೆಯ ಸಲಹೆಯನ್ನು ನೀಡಕ್ಕೆ 7 ಜನ ಸದಸ್ಯರ ಸಮಿತಿಯನ್ನು ರಚನೆ ಮಾಡ್ತಾರೆ. ಅದಕ್ಕೆ ಅಧ್ಯಕ್ಷರನ್ನಾಗಿ ಮಿಹಿರ್ ಶಾ ಅವರನ್ನ ಆಯ್ಕೆ ಮಾಡಿರ್ತಾರೆ. ಅವರು ಮಿಹಿರ್ ಶಾ ಅವರೇನಪ್ಪ ಅಂದ್ರೆ ಯೋಜನಾ ಆಯೋಗದ ಮಾಜಿ ಸದಸ್ಯರಾಗಿದ್ರು. 2016ರಲ್ಲಿ ಈ ಸಮಿತಿ ಮಿಹಿರ್ ಶಾ ಸಮಿತಿ ಏನ್ ಮಾಡುತ್ತೆ, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕೊಡುತ್ತೆ. ಈ ವರದಿಯನ್ನ ಕೇಂದ್ರ ಸರ್ಕಾರ ಏನಪ್ಪ ಒಪ್ಪಿಕೊಂಡಿದೆ. ಹಾಗಾದ್ರೆ ಈ ಮಿಹಿರ್ ಶಾ ಸಮಿತಿಯ ಪ್ರಮುಖ ಶಿಫಾರಸುಗಳೇನು ಅಂತಕ್ಕಂಥ ನೋಡೋದಾದ್ರೆ, ಇವತ್ತಿನ ಭಾರತದಲ್ಲಿ ಮೇಲ್ಮೈ ನೀರನ್ನ ನಿರ್ವಹಣೆ ಮಾಡಕ್ಕೆ ಕೇಂದ್ರೀಯ ಜಲ ಆಯೋಗ ಇದೆ. ಅಂತರ್ಜಲ ನೀರನ್ನ ನಿರ್ವಹಣೆ ಮಾಡಕ್ಕೆ ಕೇಂದ್ರೀಯ ಅಂತರ್ಜಲ ಮಂಡಳಿ ಇದೆ. ಇವು ಎರಡನ್ನ ಕೂಡ ಏನ್ ಮಾಡ್ರಿ, ಮರ್ಜ್ ಮಾಡಬೇಕು, ವಿಲೀನಗೊಳಿಸಿ ದೇಶಾದ್ಯಂತ ಏನಪ್ಪಾ ಅಂತ ಬಂದ್ರೆ ಮೇಲ್ಮೈ ನೀರು ಮತ್ತು ಅಂತರ್ಜಲದ ನಿರ್ವಹಣೆಗೋಸ್ಕರವಾಗಿ ರಾಷ್ಟ್ರೀಯ ಜಲ ಆಯೋಗ ಅಂದ್ರೆ ಸೆಂಟ್ರಲ್ ವಾಟರ್ ಕಮಿಷನ್ ಅಂತಕ್ಕಂಥ ಒಂದು ಸ್ವಾಯತ್ತಿನ ಸಂಸ್ಥೆಯನ್ನ ಏನಪ್ಪ ಸ್ಥಾಪನೆ ಆಗಬೇಕು ಅಂತ ಮೊದಲ ಶಿಫಾರಸು ಮಾಡುತ್ತೆ. ಮೊದಲ ಶಿಫಾರಸಿನಲ್ಲಿ ಮೊದಲನೇ ಬಾರಿಗೆ ಭಾರತದಲ್ಲಿ ಈಗ ಮೇಲ್ಮೈ ನೀರನ್ನ ನಿರ್ವಹಣೆ ಮಾಡಕ್ಕೆ ಕೇಂದ್ರೀಯ ಜಲ ಆಯೋಗ ಇದೆ. ಅಂತರ್ಜಲ ನೀರನ್ನ ನಿರ್ವಹಣೆ ಮಾಡಕ್ಕೆ ಕೇಂದ್ರೀಯ ಅಂತರ್ಜಲ ಮಂಡಳಿ ಇದೆ. ಭಾರತದಲ್ಲಿ ಮೇಲ್ಮೈ ನೀರು ಮತ್ತೇನಂತ ಬಂದ್ರೆ ಅಂತರ್ಜಲ ನೀರನ್ನ ನಿರ್ವಹಣೆ ಮಾಡಕ್ಕೆ ಈ ಕೇಂದ್ರೀಯ ಜಲ ಆಯೋಗ ಮತ್ತು ಕೇಂದ್ರೀಯ ಅಂತರ್ಜಲ ಮಂಡಳಿ ಇದೆಯಲ್ಲ, ಅದು ಎರಡನ್ನ ಏನ್ ಮಾಡ್ಬೇಕು, ಮರ್ಜ್ ಮಾಡ್ಬೇಕು, ಅಂದ್ರೆ ವಿಲೀನಗೊಳಿಸಿ ಏನ್ ಮಾಡ್ಬೇಕು, ರಾಷ್ಟ್ರೀಯ ಜಲ ಆಯೋಗವನ್ನ ಸ್ಥಾಪನೆ ಮಾಡಬೇಕು. ಅದಕ್ಕೆ ಏನಪ್ಪ ಸ್ವನಿರ್ಣಯವನ್ನ ಕೈಗೊಳ್ಳುವಂತ ಅಧಿಕಾರವನ್ನ ನೀಡಬೇಕು ಅಂತ ಹೇಳುತ್ತೆ. ಎರಡನೇದು ಹೇಳ್ತದ, ಭಾರತದಲ್ಲಿ ದೊಡ್ಡ ಬೃಹತ್ ಗಾತ್ರದ ಅಣೆಕಟ್ಟುಗಳ ಮೇಲೆ ಅವಲಂಬನೆ ಆದ್ರೆ ಮತ್ತೆ ಅಂತರ್ ನದಿ ಜೋಡಣಾ ಯೋಜನೆಗಳಿಂದಾಗಿ ದುಷ್ಪರಿಣಾಮಗಳ ಕುರಿತು ಏನಪ್ಪ ಅಂದ್ರೆ ಎಚ್ಚರ ವಹಿಸುವಂತೆ ಏನಪ್ಪ ಅಂದ್ರೆ ಶಿಫಾರಸು ಕೂಡ ಮಾಡುತ್ತೆ. ಅದ್ರ ಜೊತೆಗೆ ಈ ಒಂದು ವರದಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಅಂಶ ಏನಂತ ಬಂದ್ರೆ, ಭಾರತದಲ್ಲಿ ಏನಪ್ಪ ಒಟ್ಟು ವಿಸ್ತೀರ್ಣ ಎಷ್ಟಿದೆ, 328 ಮಿಲಿಯನ್ ಹೆಕ್ಟರ್ ಅಷ್ಟು ಏನಪ್ಪ ಭೂ ಪ್ರದೇಶ ಇದೆ. 328 ಮಿಲಿಯನ್ ಹೆಕ್ಟರ್ ಭೂ ಪ್ರದೇಶ ಇದೆ ಭಾರತದಲ್ಲಿ. 32,87,263 ಚದರ ಕಿಲೋಮೀಟರ್ ಏನಪ್ಪ ಭಾರತದ ಒಟ್ಟು ವಿಸ್ತೀರ್ಣ. ಇದರಲ್ಲಿ 144 ಮಿಲಿಯನ್ ಹೆಕ್ಟರ್ ಅಷ್ಟೇ ಅಂತ ಬಂದ್ರೆ
ಕೃಷಿ ಆಧಾರಿತ ಅಂದ್ರೆ ಕೃಷಿ ಭೂಮಿ ಇದೆ ಭಾರತದಲ್ಲಿ. ಅದರಲ್ಲಿ ಅರ್ಧದಷ್ಟಿದೆಯಲ್ಲ, ಇದರಲ್ಲಿ ಅರ್ಧ ಅಂತ ಬಂದ್ರೆ 72 ಮಿಲಿಯನ್ ಹೆಕ್ಟರ್ ಅಷ್ಟು ಪ್ರದೇಶ ಇದೆಯಲ್ಲ ನೀರಾವರಿ ಅಂತ ಬಂದ್ರೆ ಸುಮಾರು ಏನಪ್ಪಾ ಅಂತ ಬಂದ್ರೆ ಅರ್ಧದಷ್ಟು ಮಾತ್ರ ನೀರಾವರಿಗೆ ಆಶ್ರಿತ ಪ್ರದೇಶವಾಗಿದೆ. ಇನ್ನುಳಿದ ಅರ್ಧದಷ್ಟು ಏನಪ್ಪಾ ಅಂತ ಬಂದ್ರೆ ಬರಗಾಲಕ್ಕೆ ತುತ್ತಾಗ್ತಾ ಇದೆ. ಅಂತರ್ಜಲವೇ ಅತಿ ದೊಡ್ಡ ಆಕರವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ 144 ಮಿಲಿಯನ್ ಹೆಕ್ಟರ್ ಅಷ್ಟು ಏನಪ್ಪಾ ಅಂದ್ರೆ ಭೂ ಪ್ರದೇಶ, ಕೃಷಿ ಪ್ರದೇಶ ಇರೋದ್ರಿಂದ ಅದರಲ್ಲಿ 72ರಷ್ಟು ಏನಂತ ಬಂದ್ರೆ ಅರ್ಧದಷ್ಟು ಅಂದ್ರೆ 50% ಅಂದ್ರೆ 72 ಮಿಲಿಯನ್ ಹೆಕ್ಟರ್ ಭೂಮಿ ಮಾತ್ರ ನೀರಾವರಿಯ ಆಶ್ರಿತ ಪ್ರದೇಶವಾಗಿದೆ. ಅದರಲ್ಲಿಯೂ ಕೂಡ ಅಂತರ್ಜಲವೇ ಬಹು ದೊಡ್ಡ ನೀರಾವರಿಯ ಆಕರವನಿಸಿದೆ ಅಂತ ಹೇಳ್ತಾರೆ. ಭಾರತದಲ್ಲಿ ನೀರಾವರಿಯ ಪ್ರಮುಖ ಆಕರಗಳ ಬಗ್ಗೆ ಏನಪ್ಪಾ ಅಂತ ಬಂದ್ರೆ ಅಂಕಿ ಅಂಶವನ್ನು ಬಿಡುಗಡೆ ಮಾಡುತ್ತೆ. ಭಾರತದಲ್ಲಿ ಅತಿ ದೊಡ್ಡ ನೀರಾವರಿ ಆಕರ ಯಾವುದು ಅಂತ ಬಂದ್ರೆ ಕೊಳವೆ ಬಾವಿಗಳು, ಹ್ಯಾಂಡ್ ಪಂಪ್ಗಳು ಅದಾವಲ್ಲ, 48%, 45% ಭಾರತದಲ್ಲಿ 45% ಏನಪ್ಪಾ ಅಂತ ಬಂದ್ರೆ ಕೊಳವೆ ಬಾವಿಗಳಿನ ಮೂಲಕ ನೀರಾವರಿಗೆ ಏನಪ್ಪಾ ಅಂದ್ರೆ ಕೃಷಿ ಭೂಮಿಗೆ ಏನಪ್ಪಾ ಅಂದ್ರೆ ನೀರಾವರಿ ಸೌಲಭ್ಯನ ಒದಗಿಸಲಾಗ್ತಾ ಇದೆ. ಅದೇ ರೀತಿ ನೀರಾವರಿ ಸೌಲಭ್ಯದಲ್ಲಿ ಎರಡನೇ ಅತಿ ದೊಡ್ಡ ಆಕರ ಯಾವುದು ಅಂತ ಬಂದ್ರೆ ಕಾಲುವೆಗಳು, ಕೆನಲ್ಸ್ಗಳು ಅಂತ ಬರ್ತಲ್ಲ, 26% ಇದಾವೆ. ಮೂರನೇ ತೆರೆದ ಬಾವಿಗಳು ಅಂತ ಬರ್ತಾವೆ, ಓಪನ್ ವೆಲ್ ಅಂತ ಬರ್ತಲ್ಲ, 22% ಇದಾವೆ. ಟ್ಯಾಂಕ್ಗಳು ಬರ್ತಾವೆ, ಕೆರೆಗಳು ಅದಾವಲ್ಲ, ಅದು ಕೇವಲ 3% ಇದಾವೆ. ಅಂದ್ರೆ ಇದನ್ನ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಭಾರತದಲ್ಲಿ ನೀರಾವರಿಯ ಪ್ರಮುಖ ನೀರಾವರಿ ಆಕರಗಳು ಯಾವುವು ಅಂತ ಬಂದ್ರೆ ಕೊಳವೆ ಬಾವಿಗಳು, ಕಾಲುವೆಗಳು, ತೆರೆದ ಬಾವಿಗಳು, ಕೆರೆಗಳು ಅಂತಕ್ಕಂಥದ್ದು. ಹಾಗಾದ್ರೆ ಭಾರತದಲ್ಲಿ ಒಟ್ಟು ಜಿಲ್ಲೆಗಳು 748ಕ್ಕೂ ಅಧಿಕ ಜಿಲ್ಲೆಗಳು ಭಾರತದಲ್ಲಿದ್ದಾವೆ. ಅದರಲ್ಲಿ ಪ್ರತಿಶತ 60ರಷ್ಟು ಏನು ಭಾಗ ಅಂತರ್ಜಲದ ಅತಿಯಾದ ಬಳಕೆ ಮತ್ತು ಗುಣಮಟ್ಟದ ಸವಾಲುಗಳನ್ನು ಎದುರಿಸ್ತಾ ಇದೆ. ಆ ಅಂತರ್ಜಲದಲ್ಲಿ ಏನಪ್ಪಾ ಅಂತಂದ್ರೆ ವಿಷಕಾರಿಯಾದಂಥ ಅನಿಲಗಳು ಏನಪ್ಪಾ ಅಂತಂದ್ರೆ ಬೆರೀತಾ ಇದಾವೆ. ಅದರಲ್ಲಿ ವಿಷಕಾರಿಯಾದಂಥ ಅನಿಲಗಳು ಯಾವ್ಯಾವು ಅಂತ ನೋಡೋದಾದ್ರೆ ಫ್ಲೋರೈಡು, ಅರ್ಸೆನಿಕ್ಕು, ಪಾದರಸ, ಯುರೇನಿಯಮ್ಮು ಅಂತ ವಿಷಕಾರಿಕ ಮಾಲಿನ್ಯಕಾರಗಳು ಏನಪ್ಪಾ ಅಂತರ್ಜಲದಲ್ಲಿ ಸೇರಿ ಏನಂತ ಬಂದ್ರೆ ಇವತ್ತೇನಾಗ್ತಾ ಇದೆ ಅಂತ ಬಂದ್ರೆ ಕೃಷಿ ಭೂಮಿನೂ ಕೂಡ ಏನಪ್ಪಾ ಅಂದ್ರೆ ನೀರನ್ನ ಕಲುಷಿತಗೊಂಡ ಮೇಲೆ ಕೃಷಿ ಭೂಮಿನೂ ಕೂಡ ಏನಪ್ಪಾ ಅಂದ್ರೆ ಅದರ ಒಂದು ಏನಪ್ಪಾ ಅಂದ್ರೆ ಅದರ ಫಲವತ್ತತೆಯ ಒಂದು ಕಳೆದುಕೊಳ್ತಾ ಇದೆ. ಯಾವ್ದ್ರಿಂದ ಅಂತ ಬಂದ್ರೆ ಅತ್ಯಂತ ಅತಿಯಾದ ನೀರಾವರಿ ಅಂತರ್ಜಲ ಬಳಕೆ ಮತ್ತು ಗುಣಮಟ್ಟವಾದಂತಹ ಸವಾಲುಗಳನ್ನ ಎದುರಿಸ್ತಾ ಇದೆ. ಭಾರತ ಸ್ವತಂತ್ರ ಬಂದ ನಂತರ ಇವತ್ತಿನವರೆಗೂ ಏನಪ್ಪಾ ಅಂತ ಬಂದ್ರೆ ನೀರಾವರಿ ಸಲುವಾಗಿ ಅಂದ್ರೆ ಬೃಹತ್ ನೀರಾವರಿ ಮತ್ತು ಮಧ್ಯಮ ನೀರಾವರಿ ಸಲುವಾಗಿ 4 ಟ್ರಿಲಿಯನ್ ಏನಪ್ಪಾ ಅಂತ ಬಂದ್ರೆ ಹಣವನ್ನ ಖರ್ಚು ಮಾಡಿದೆ. ಮುಂದಿನ 10 ವರ್ಷದ ಅವಧಿಗೆ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಯೋಜನೆಗಳು 35 ಮಿಲಿಯನ್ ಹೆಕ್ಟರ್ ಅಷ್ಟು ಪ್ರದೇಶವನ್ನ ನೀರಾವರಿ ಪ್ರದೇಶಕ್ಕೆ ಒಳಪಡಿಸಬೇಕು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಶಿಫಾರಸನ್ನ ಮಾಡಿದೆ. ಅದೇ ರೀತಿ ಭಾರತದಲ್ಲಿ ಏನಪ್ಪಾ ಅಂತ ಬಂದ್ರೆ ನೀರಾವರಿ ಏನಪ್ಪಾ ಅಂತ ಬಂದ್ರೆ ಜಲಸಂಪನ್ಮೂಲ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಅಂದ್ರೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಕ್ಕಂಥ ಒಂದು ಸಂಸ್ಥೆನೂ ಕೂಡ ಸ್ಥಾಪನೆ ಆಗಿತ್ತು. 1982ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಸಮಯದಲ್ಲಿ ಜಲವನ್ನ ಸಮತೋಲನಕ್ಕೋಸ್ಕರವಾಗಿ ಜಲಸಂಪನ್ಮೂಲವನ್ನ ವಿವೇಚನಾತ್ಮಕವಾಗಿ ಸದ್ಬಳಕೆ ಜೊತೆಗೆ ವೈಜ್ಞಾನಿಕ ಆಧಾರದ ಮೇಲೆ ಒದಗಿಸುವ ಉದ್ದೇಶದಿಂದಾಗಿ ನ್ಯಾಷನಲ್ ವಾಟರ್ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಏಜೆನ್ಸಿಯನ್ನ ಸ್ಥಾಪನೆ ಮಾಡ್ತಾರೆ 1982ರಲ್ಲಿ. ಇವತ್ತು ದಕ್ಕನ್ ಪ್ರಸ್ಥಭೂಮಿ ಇದೆ ಮತ್ತು ಹಿಮಾಲಯದ ನದಿಯ ಬಗ್ಗೆ ಏನಪ್ಪಾ ವರದಿಯನ್ನ ನೀಡುತ್ತೆ. ಇದೇನಪ್ಪ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಭಾರತದಲ್ಲಿರುವಂತಹ ಹಿಮಾಲಯನ ಸರ್ವಕಾಲಿಕ ನದಿಗಳು ಮತ್ತು ಋತುಕಾಲಿಕ ನದಿಗಳ ಕುರಿತು ಏನಪ್ಪಾ ಅಂದ್ರೆ ಪ್ರತಿ ವರ್ಷನೂ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ವರದಿಯನ್ನ ನೀಡುತ್ತೆ. 1860ರ ಸಂದರ್ಭದಲ್ಲಿ ಏನಪ್ಪಾ ಅಂತ ಬಂದ್ರೆ 1858ರ ಒಂದು ಭಾರತೀಯ ಕಾಯ್ದೆ ಅದು ಬರುತ್ತಲ್ಲ, ಆ ಕಾಯ್ದೆಯ ನಂತರ ಏನಪ್ಪಾ 1860ರ ಒಂದು ಸೊಸೈಟಿ ಕಾಯ್ದೆ ಅಡಿಯಲ್ಲಿ ನೋಂದಿಸಲ್ಪಟ್ಟಂತ ಇದು ಸ್ವಾಯತ್ತ ಸಂಸ್ಥೆಯಾಗಿತ್ತು. ಇದು ನದಿ ಜೋಡಣಾ ಅಂದ್ರೆ ನದಿಗಳ ಅಂತರ್ ಜೋಡಣೆ ಯೋಜನೆಗಳ ಬಗ್ಗೆ ವಿಶ್ವದ ಯೋಜನಾ ವರದಿ ಅಂತ ಬಂದ್ರೆ DPR ಅಂತ ಕರೀತಾರೆ, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಒದಗಿಸಿದೆ. ಅಂತರ್ ನದಿ ಜೋಡಣಾ ಕಾರ್ಯಕ್ರಮದಿಂದ ಅದರ ಒಂದು ಏನಪ್ಪಾ ಅಂದ್ರೆ ಲಾಭಗಳು ಮತ್ತು ಅದರ ಹಾನಿಗಳ ಕುರಿತು ವಿಸ್ತೃತವಾದಂತಹ ಒಂದು ಯೋಜನಾ ವರದಿಯನ್ನ ಕೂಡ ನೀಡಿದೆ. ವಿಸ್ತೃತ
ಯೋಜನಾ ವರದಿಯನ್ನು ಕೂಡ ಏನಪ್ಪ ನೀಡಿದೆ. DPR ರಿಪೋರ್ಟ್ ಅಂತ ಕೇಳ್ತಾರಲ್ಲ, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ನದಿಗಳ ಅಂತರ್ಜೋಡನಾ ಯೋಜನೆಗಳ ಕುರಿತು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ವರದಿಯನ್ನು ನೀಡ್ತಾ ಇದೆ. ಯಾವುದು ಅಂತ ಬಂದ್ರೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಕ್ಕಂಥ. ಇನ್ನೊಂದು ಬರುತ್ತಾ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಅಂತ ಬರುತ್ತಾ. ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿ ಅಂದ್ರೆ ಕಾಯ್ದೆ 1986ರ ಒಂದು ಕಾಯ್ದೆ ಅಡಿಯಲ್ಲಿ ಈ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಸ್ಥಾಪನೆ ಆಗುತ್ತೆ. ಭಾರತದ ಅಂತರ್ಜಲ ಸಂಪನ್ಮೂಲ ನಿರ್ವಹಣೆ ಮತ್ತು ಅಭಿವೃದ್ಧಿಯ ಇದರ ಪ್ರಮುಖ ಕಾರ್ಯವಾಗಿದೆ. ಹೌದಾ, ಇದು ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ಯನಿರ್ವಹಿಸುವಂತ ಸಂಸ್ಥೆ. ಕೇಂದ್ರೀಯ ಅಂತರ್ಜಲ ಮಂಡಳಿ ಇದೆಯಲ್ಲ 1971ರಲ್ಲಿ ಸ್ಥಾಪನೆ ಆಗಿತ್ತು. ರಾಷ್ಟ್ರೀಯ ಅಂತರ್ಜಲ ಮಂಡಳಿಯ ಕೇಂದ್ರ ಕಚೇರಿ ಇದು ಫರೀದಾಬಾದ್ನಲ್ಲಿದೆ. ಅಂದ್ರೆ ರಾಷ್ಟ್ರೀಯ ಅಂತರ್ಜಲ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದ. ಅದಕ್ಕೇನಪ್ಪ ಅಂದ್ರೆ ಆ ರಾಷ್ಟ್ರೀಯ ಅಂತರ್ಜಲ ಮಂಡಳಿಯ ಕೇಂದ್ರ ಕಚೇರಿ ಫರೀದಾಬಾದ್ನಲ್ಲಿದೆ. ಅಂತರ್ಜಲ ನೀರಿನ ಮೇಲೆ ಬಹು ವಿಷಯದ ವಸ್ತು ಸ್ವರೂಪದ ಉನ್ನತವಾದಂತಹ ಒಂದೇನಪ್ಪ ಸಂಸ್ಥೆ ಆಗಿದೆ. ಅಂತರ್ಜಲ ಬಗ್ಗೆ ಸಂಶೋಧನೆ ನಡೆಸುತ್ತಾ ತಾಂತ್ರಿಕವಾದಂಥ ನೆರವು ಕೂಡ ಏನಪ್ಪ ಒದಗಿಸುತ್ತೆ. ಯಾವುದು ಅಂತ ಬಂದ್ರೆ ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತಕ್ಕಂಥದ್ದು. ಮುಂದೆ ಬರುತ್ತಾ ಅನಿಲ ರೂಪದಲ್ಲಿ ಏನಂತ ಬಂದ್ರೆ ಮತ್ತೊಂದು ಆಯಾಮ ಬರುತ್ತೆ. ಪರಿಸರದ ಇನ್ನೊಂದು ಆಯಾಮ ಯಾವುದು ಅಂತ ಬಂದ್ರೆ ವಾಯುಗೋಳ. ಯಾವುದು? ವಾಯುಗೋಳ ಅಂತಕ್ಕಂಥದ್ದು, ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು. ಅಂದ್ರೆ ಭೂಮಿಯ ಮೇಲೆ ಏನಪ್ಪಾ ಅಂದ್ರ 4 ಏನಪ್ಪಾ ಅಂದ್ರ ಶಕ್ತಿಗಳು ಬರ್ತದ. ಒಂದು ಅತ್ಯಂತ ಬಲಿಷ್ಠವಾದ ಶಕ್ತಿ ಯಾವುದು ಅಂತ ಬಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ಎರಡನೇದು ಯಾವುದು ಅಂತ ಬಂದ್ರೆ ವೀಕ್ ನ್ಯೂಕ್ಲಿಯರ್ ಫೋರ್ಸು. ಮೂರನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು. ಅತ್ಯಂತ ದುರ್ಬಲವಾದಂಥ ಶಕ್ತಿ ಯಾವುದು ಅಂತ ಬಂದ್ರೆ ಗುರುತ್ವ ಬಲ ಅಥವಾ ಗುರುತ್ವಾಕರ್ಷಣ ಬಲ ಅಥವಾ ಗ್ರಾವಿಟೇಷನ್ ಫೋರ್ಸ್ ಅಂತಕ್ಕಂಥದ್ದು. ಇವತ್ತು ಭೂಮಿಯಲ್ಲಿ ಏನಪ್ಪಾ ಅಂದ್ರೆ ಗುರುತ್ವ ಬಲದ ಪರಿಣಾಮದಿಂದ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೊಂದಿಕೊಂಡಿರುವಂಥ ವಾಯುವಿನ ಹೊದಿಕೆಗೆ ಏನಂತ ಕರಿತೀವಿ ಅಂತ ಬಂದ್ರೆ ವಾಯುಗೋಳ ಅಥವಾ ವಾಯುಮಂಡಲ ಅಂತ ಕರಿತೀವಿ. ಹೌದಾ, ಇದು ವಾಯುಮಂಡಲ ನಮ್ಮ ಪರಿಸರ ಅತ್ಯಮೂಲ್ಯವಾದಂಥ ಸಂಪತ್ತಾಗಿದೆ. ಯಾವುದು ಅಂತ ಬಂದ್ರೆ ವಾಯುಮಂಡಲ. ನಮ್ಮ ಭೂಮಿಯಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಜೀವಿಗಳನ್ನ ವಾಸ ಮಾಡಲು ಏನಪ್ಪಾ ಅಂದ್ರೆ ಯೋಗ್ಯವಾದಂಥ ಗ್ರಹವನ್ನಾಗಿ ಮಾಡೋದ್ರಲ್ಲಿ ವಾಯುಮಂಡಲದ ಪಾತ್ರ ಬಹುದೊಡ್ಡದಿದೆ. ಅಂದ್ರೆ ಭೂಮಿಯಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ದುರ್ಬಲವಾದ ಶಕ್ತಿ ಗುರುತ್ವಾಕರ್ಷಣ ಬಲ. ಗುರುತ್ವ ಬಲದ ಪರಿಣಾಮದಿಂದಾಗಿ ವಾತಾವರಣದಲ್ಲಿ ಸುತ್ತುವರೆದಿರುವಂತ ವಾಯುವಿನ ಹೊದಿಕೆಗೆ ಏನಂತ ಕರಿತೀವಿ ಅಂತ ಬಂದ್ರೆ ವಾಯುಮಂಡಲ ಅಥವಾ ವಾಯುಗೋಳ ಅಂತ ಕರಿತೀವಿ. ಭೂಮಿಯ ಮೇಲ್ಮೈಯಿಂದ ಸುಮಾರು 1600 ಕಿಲೋಮೀಟರ್ ತನಕ ವ್ಯಾಪ್ತಿಯನ್ನು ಹೊಂದಿದೆ. ಎಷ್ಟು? ವಾಯುಮಂಡಲದ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾರೆ. ಭೂಮಿಯ ಮೇಲ್ಮೈಯಿಂದ ಸುಮಾರು 1600 ಕಿಲೋಮೀಟರ್ ಎತ್ತರದವರೆಗೆ ಏನಪ್ಪ ವ್ಯಾಪಿಸಿದ್ದು ಅದರಲ್ಲಿ ಏನಪ್ಪಾ ಅಂತ ಒಂದು ಉಷ್ಣಾಂಶ, ಒತ್ತಡ, ಮಾರುತ, ಆರ್ದ್ರತೆ, ಹವಾಮಾನಕ್ಕೆ ವಿದ್ಯಮಾನಗಳಾದಂಥ ಗುಡುಗು, ಮಿಂಚು, ಕಾಮನ ಬಿಲ್ಲುಗಳನ್ನ ಇವುಗಳನ್ನಪ್ಪ ಅಂದ್ರೆ ಒಳಗೊಂಡಿರುತ್ತ. ಈ ವಾಯುಮಂಡಲ ಇದೆಯಲ್ಲ, ಈ ಪದ ಗ್ರೀಕ್ ಭಾಷೆ ಒಳಗ ಅಟ್ಮಾಸ್ಫಿಯರ್ ಅಂದ್ರೆ ಅಟ್ಮೋ ಅಂತ ಬಂದ್ರೆ ವಾಯು ಅಥವಾ ಆವಿ, ಸ್ಪಿಯರ್ ಮಂಡಲ ಅಂತ ಬಂದ್ರೆ ಸ್ತರ ಎಂದರ್ಥ. ಅಂದ್ರೆ ಆವಿ ಮತ್ತು ಅನಿಲ ಧೂಳಿನ ಕಣಗಳನ್ನ ಏನಪ್ಪಾ ಅಂತಗಳನ್ನ ಒಳಗೊಂಡಿರುವಂತಹ ಹೊದಿಕೆಗೆ ಏನಂತ ಕರಿತೀವಿ ಅಂತ ಬಂದ್ರೆ ವಾಯುಮಂಡಲ ಅಂತ ಕರಿತೀವಿ. ನೋಡ್ರಿ, ವಾಯುಮಂಡಲ ಅಂತಕ್ಕಂಥದ್ದು ಗ್ರೀಕ್ ಪದ. ಯಾವ ಪದ? ಗ್ರೀಕ್ ಭಾಷೆಯಿಂದ ಬಂದಿದೆ. ಅಟಮ್ಸ್ ಅಂದ್ರೆ ಆವಿ, ಸ್ಪಿಯರ್ ಅಂತ ಬಂದ ಸ್ತರ ಅಂದ್ರೆ ಒಟ್ಟಾರೆವಾಗಿ ಆವಿ, ಅನಿಲ, ಧೂಳಿನ ಕಣಗಳನ್ನು ಒಳಗೊಂಡಿರುವಂತ ಭೂಮಿಯ ಹೊದಿಕೆ ಅಂತಿದೆ. ಯಾವುದು ಅಂತ ಬಂದ್ರೆ ವಾಯುಮಂಡಲ. ಹಾಗಾದ್ರೆ ವಾಯುಮಂಡಲದಲ್ಲಿ ಏನಪ್ಪಾ ಅಂದ್ರೆ ಸುಮಾರು ವ್ಯಾಪ್ತಿ ಎಷ್ಟಿದೆ? 1600 ಏನಪ್ಪಾ ಅಂದ್ರೆ ಮೀಟರ್ ಇದೆ. 1600 ಕಿಲೋಮೀಟರ್ ಎಷ್ಟೇನಪ್ಪಾ ಅಂದ್ರೆ ವ್ಯಾಪ್ತಿಯನ್ನ ಹೊಂದಿದೆ, ಒಪ್ಕೊಳ್ತೀವಿ. ಆದ್ರೆ ವಾಯುವಿನ ಸಾಂದ್ರತೆ ಇದೆಯಲ್ಲ, ಪ್ರತಿಶತ 32 ಕಿಲೋಮೀಟರ್ ಅಂದ್ರೆ 32 ಕಿಲೋಮೀಟರ್ನಲ್ಲಿ ಪ್ರತಿಶತ 99ರಷ್ಟು ಏನಪ್ಪಾ ಅಂದ್ರೆ ವಾಯುವಿನ ಸಾಂದ್ರತೆಯನ್ನು ಹೊಂದಿದೆ. ಏರ್ ಡೆನ್ಸಿಟಿ ಏನಪ್ಪಾ ಅಂದ್ರೆ 32 ಕಿಲೋಮೀಟರ್, 30ರಿಂದ 33 ಕಿಲೋಮೀಟರ್ ಮಧ್ಯದಲ್ಲಿ ಪ್ರತಿಶತ 99ರಷ್ಟು ಏನಪ್ಪಾ ಅಂದ್ರೆ ವಾಯುವಿನ ಸಾಂದ್ರತೆಯನ್ನು ಕಂಡು ಬರುತ್ತೆ. ಹಾಗಾದ್ರೆ ವಾಯುಮಂಡಲದ ಸಂಯೋಜನೆ ಅದ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅಂದ್ರೆ ವಾಯುಮಂಡಲದಲ್ಲಿ ಅತ್ಯಧಿಕ ಅಂದ್ರೆ ಶಿಲಾಗೋಳದಲ್ಲಿ ಅಥವಾ ಭೂಕವಚದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂತ ಮೂಲ ಧಾತು ಯಾವುದು ಅಂತ ಕೇಳಿದ್ರೆ ಯಾವುದು? ಆಕ್ಸಿಜನ್ನು, ಸಿಲಿಕಾನು, ಅದೇ ರೀತಿ ಅಲ್ಯೂಮಿನಿಯಮು, ಐರನ್ ಅಂತಕ್ಕ. ಅದು ಇಲ್ಲಿ ಅನಿಲ ರೂಪದಲ್ಲಿ ಇರುವುದನ್ನ
ವಾಯುಮಂಡಲದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂತ ಅನಿಲ ಯಾವುದು ಅಂತ ಕೇಳ್ತಾರೆ, ಸಾರಜನಕ ಅಥವಾ ನೈಟ್ರೋಜನ್ ಎಷ್ಟಿದೆ ಅಂತ ಒಂದು 78.8% ಇದೆ. ಆದರೆ ಪ್ರತಿಶತ 78ರಷ್ಟು ಏನಪ್ಪಾ ಅಂದ್ರೆ ವಾಯುಮಂಡಲದಲ್ಲಿ ಸಾರಜನಕ ಕಂಡು ಬರುತ್ತೆ. ಎರಡನೇ ಸ್ಥಾನದಲ್ಲಿ ಆಮ್ಲಜನಕ 21% ಇದೆ. ಮೂರನೇ ಸ್ಥಾನದಲ್ಲಿ ಯಾವುದು ಅಂತ ಬಂದ್ರೆ ಅರ್ಗಾನ್ 0.93%, 0.93 ಅಷ್ಟಿದೆ. ಕಾರ್ಬನ್ ಡೈಆಕ್ಸೈಡ್ 0.03%, ನಿಯಾನ್ 0.0018%, ಹೀಲಿಯಂ 0.005%, ಕ್ರಿಪ್ಟಾನ್ 0.001%, ಹೈಡ್ರೋಜನ್ 0.005%. ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದಾನೆ, ವಾಯುಮಂಡಲದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವ ಅನಿಲ ಯಾವುದು, ಹೇರಳವಾಗಿ ಕಂಡು ಬರುವಂತ ಅನಿಲ ಯಾವುದು ಅಂತ ಬಂದ್ರೆ ಅದು ಸಾರಜನಕ. ವಾಯುಮಂಡಲದಲ್ಲಿ ಅತ್ಯಂತ ಹೇರಳವಾಗಿ ಕಂಡು ಬರುವಂತಹ ಜಡ ಅನಿಲ ಯಾವುದು ಅಂತ ಕೇಳ್ತಾನೆ, ಅರ್ಗಾನ್. ನೋಡ್ರಿ, ನೊಬೆಲ್ ಗ್ಯಾಸಸ್ ಅಂದ್ರೂ ಒಂದೇ, ಇನರ್ಟ್ ಗ್ಯಾಸಸ್ ಅಂದ್ರೂ ಒಂದೇ, ಹೌದಾ? ಬೇರೆ ಜೊತೆ ಏನಪ್ಪ ವರ್ತಿಸುವುದಿಲ್ಲ. ವಾಯುಮಂಡಲದಲ್ಲಿ ಎಲ್ಲಾ ಜಡ ಅನಿಲಗಳು ಕಂಡು ಬರ್ತಾವ, ಎಲ್ಲಾ ಜಡ ಅನಿಲಗಳು ಏನಪ್ಪಾ ಅಂದ್ರೆ ಕಂಡು ಬರುವುದಿಲ್ಲ. ಒಂದು ರೆಡಾನ್ ಅನ್ನ ಹೊರತುಪಡಿಸಿದ್ರೆ ಎಲ್ಲಾ ಜಡ ಅನಿಲಗಳು ಕಂಡು ಬರ್ತಾವ. ರೆಡಾನ್ ಒಂದು ಮಾತ್ರ ಏನಪ್ಪಾ ಅಂದ್ರೆ ಕಂಡು ಬರುವುದಿಲ್ಲ, ಹೌದಾ? ಅದನ್ನೇನಪ್ಪ ಅಂದ್ರ ರೆಡಾನ್ ಅನ್ನ ವಾಯುಮಂಡಲದಲ್ಲಿ ಕಂಡುಬಾರದ ಏಕೈಕ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ರೆಡಾನ್ ಕಂಡು ಬರಲ್ಲ. ಯಾವುದು? ರೆಡಾನ್ ಏನಂತ ಬಂದ್ರೆ ಕಂಡು ಬರಲ್ಲ. ಆದ್ರೆ ಹೀಲಿಯಂ ಕಂಡು ಬರುತ್ತೆ, ಹೈಡ್ರೋಜನ್, ಕ್ರಿಪ್ಟಾನು, ನಿಯಾನು, ಹೌದಾ, ಜಿನ್ಯಾನು ಕೂಡ ಕಂಡು ಬರುತ್ತೆ. ಅಂದ್ರೆ ಜೀವಿಗಳ ಉಗಮಕ್ಕೆ ಕಾರಣವಾಗುವಂತ ಅನಿಲಗಳು ಯಾವುವು ಅಂತ ಪ್ರಶ್ನೆ ಕೇಳಿದಾನೆ. ಜೀವಿಗಳ ಉಗಮಕ್ಕೆ ಕಾರಣವಾಗುವಂತ ಅನಿಲಗಳು ಹೈಡ್ರೋಜನ್ನು, ನೈಟ್ರೋಜನ್ನು ಮತ್ತೆ ಕಾರ್ಬನ್ ಅಂತಕ್ಕಂಥದ್ದು. ಈ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್ ಇದೆಯಲ್ಲ, ಜೀವಿಗಳ ಉಗಮಕ್ಕೆ ಕಾರಣವಾಗುವಂತ ಅನಿಲಗಳು. ಇದರಲ್ಲಿ ಜೀವಿಗಳ ಉಗಮಕ್ಕೆ ಕಾರಣವಾಗದ ಅನಿಲ ಯಾವುದು ಅಂತ ಕೇಳಿದ್ದ. ಏನಪ್ಪಾ ಅಂದ್ರೆ ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್ ಕೊಟ್ಟು ಆಕ್ಸಿಜನ್ ಕೊಟ್ಟಿದ್ದ. ಆಕ್ಸಿಜನ್ ಏನಪ್ಪಾ ಅಂತ ಬಂದ್ರೆ ಜೀವಿಗಳ ಉಗಮಕ್ಕೆ ಕಾರಣವಾಗುವುದಿಲ್ಲ. ಹಾಗಾದ್ರೆ ವಾಯುಮಂಡಲದಲ್ಲಿ ಅತ್ಯಂತ ಹೇರಳವಾಗಿ ಸಿಗುವಂತ ಮೊದಲ ಅನಿಲ ಯಾವುದು? ಸಾರಜನಕ, ಆಮ್ಲಜನಕ, ಅರ್ಗಾನ್, ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು. ಹಾಗಾದ್ರೆ ವಾಯುಮಂಡಲದ ರಚನೆ ಅಂತ ಬರುತ್ತೆ, ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಅಂತಕ್ಕಂಥದ್ರೆ ವಾಯುಮಂಡಲ ಅಂದ್ರೆ ಭೂಮಿಯ ಅಂದ್ರೆ ವಾಯುಮಂಡಲದ ರಚನಾನುಸಾರವಾಗಿ ಅಂದ್ರೆ ವಾಯುಮಂಡಲವು ಭೂಮಿಯ ಮೇಲ್ಮೈಯಿಂದ ಸುಮಾರು 1600 ಕಿಲೋಮೀಟರ್ ಅಷ್ಟೇನಪ್ಪ ಅಂದ್ರೆ ವ್ಯಾಪ್ತಿಯನ್ನ, 600 ಕಿಲೋಮೀಟರ್ ಎತ್ತರದ ಒಂದು ವ್ಯಾಪ್ತಿಯನ್ನ ಹೊಂದಿದೆ. ಅದರಲ್ಲಿ ಏರ್ ಡೆನ್ಸಿಟಿ, ವಾಯುವಿನ ಸಾಂದ್ರತೆ ಇದೆಲ್ಲ ಭೂಮಿಯ ಮೇಲ್ಮೈಯಿಂದ 32 ಕಿಲೋಮೀಟರ್ ಒಳಗಡೆನೆ ಏನಪ್ಪಾ ಅಂದ್ರೆ ಏರ್ ಡೆನ್ಸಿಟಿ ಪ್ರತಿಶತ 99ರಷ್ಟು ಇದೆ. ಆದ್ರೆ ವಾಯುಮಂಡಲವನ್ನ ಕೆಳಗೇನಪ್ಪ ಅಂದ್ರೆ 5 ಸ್ತರಗಳಾಗಿ ಏನಪ್ಪ ಅಂದ್ರೆ ಅದರ ರಚನಾನುಸಾರವಾಗಿ 5 ಸ್ತರಗಳನ್ನಾಗಿ ಏನಪ್ಪ ಅಂದ್ರೆ ವಿಭಜನೆಯನ್ನ ಮಾಡಲಾಗಿದೆ. ಒಂದೇನಪ್ಪ ಅಂದ್ರೆ ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು, ಮೀಸೋಸ್ಪಿಯರು, ಥರ್ಮೋಸ್ಪಿಯರು, ಎಕ್ಸೋಸ್ಪಿಯರ್ ಅಂತಕ್ಕಂಥ 5 ಸ್ಪಿಯರ್ಗಳನ್ನಾಗಿ ಏನಪ್ಪ ಅಂದ್ರೆ ರಚನೆ ಮಾಡಿದ್ದಾರೆ. ಕನ್ನಡದಲ್ಲಿ ಏನಪ್ಪ ಅಂದ್ರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಾಂತರ ಮಂಡಲ, ಉಷ್ಣತಾ ಮಂಡಲ ಮತ್ತು ಬಾಹ್ಯ ಮಂಡಲ ಅಂತಕ್ಕಂಥದ್ದು. ಹಾಗಾದ್ರೆ ಪರಿವರ್ತನಾ ಮಂಡಲ ಅಂದ್ರೆ ಏನು, ಅದ್ರ ಬಗ್ಗೆ ಏನಪ್ಪ ಅಂತ ಬಂದ್ರೆ ನಾವು ತಿಳ್ಕೋಣ. ಅಂದ್ರೆ ಟ್ರೋಪೋಸ್ಪಿಯರ್ ಪದೇ ಏನಪ್ಪಾ ಅಂದ್ರೆ ಪ್ರಶ್ನೆನ ಕೇಳ್ತಾನ. ಟ್ರೋಪೋಸ್ಪಿಯರ್ ಅಂತ ವಾಯುಮಂಡಲದ ಅತ್ಯಂತ ಕೆಳಗಿನ ಸ್ತರ ಯಾವುದು ಅಂತ ಪ್ರಶ್ನೆನ ಕೇಳ್ತಾನೆ. ಇದು ಟ್ರೋಪೋಸ್ಪಿಯರ್. ಅಂದ್ರೆ ವಾಯುಮಂಡಲದಲ್ಲಿ ಅತ್ಯಂತ ಕೆಳಗಿನ ಸ್ತರ ಯಾವುದು ಅಂತ ಕೇಳಿದ್ರೆ ಇದು ಟ್ರೋಪೋಸ್ಪಿಯರ್. ಇದನ್ನ ಹವಾಮಾನ ಬದಲಾವಣೆಗೆ ಮತ್ತು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಂಶಗಳು ಈ ವಲಯದಲ್ಲಿ, ಈ ಮಂಡಲದಲ್ಲಿ ಕಂಡು ಬರೋದ್ರಿಂದ ಇದನ್ನ ಹವಾಮಾನ ಉತ್ಪಾದಕ ವಲಯ ಅಥವಾ ಮಿಶ್ರಣ ಅಥವಾ ಬದಲಾವಣೆಯ ಮಂಡಲ ಅಂತಲೂ ಕೂಡ ಕರೆಯಲಾಗುತ್ತೆ. ಅಂದ್ರೆ ಭೂಮಿಯ ಮೇಲ್ಮೈಯಿಂದ 18 ಕಿಲೋಮೀಟರ್ ತನಕ ಏನಪ್ಪ ಎತ್ತರದಲ್ಲಿ ಏನಪ್ಪ ವ್ಯಾಪ್ತಿಯನ್ನು ಹೊಂದಿದ್ರೆ, ಧ್ರುವ ಪ್ರದೇಶದಿಂದ 11 ಕಿಲೋಮೀಟರ್ ತನಕ ಏನಪ್ಪ ಅಂದ್ರೆ ಎತ್ತರದ ವ್ಯಾಪ್ತಿಯನ್ನು ಹೊಂದಿದೆ. ಆದ್ರೆ ವಾಯುಮಂಡಲ ಪರಿವರ್ತನಾ ಮಂಡಲದ ಸರಾಸರಿ ಎತ್ತರ ಎಷ್ಟು ಅಂತ ಕೇಳಿದ್ರೆ 13 ಕಿಲೋಮೀಟರ್ ಏನಪ್ಪ ಅಂತ ಬಂದ್ರೆ ಎತ್ತರ ಇದೆ. ಸಮಭಾಜಕ ವೃತ್ತದಿಂದ 18 ಕಿಲೋಮೀಟರ್ ಎತ್ತರ ಇದೆ, ಧ್ರುವ ಪ್ರದೇಶದಿಂದ 11 ಕಿಲೋಮೀಟರ್ ಇದೆ, ಸರಾಸರಿಯಾಗಿ 12 ಕಿಲೋಮೀಟರ್ ಏನಪ್ಪ ಅಂದ್ರೆ ಎತ್ತರವನ್ನ ಇದರ ವ್ಯಾಪ್ತಿಯನ್ನು ಹೊಂದಿದೆ.
ಹವಾಮಾನ ಪರಿಸ್ಥಿತಿಯ ಎಲ್ಲ ಬದಲಾವಣೆಗಳು ಈ ವಲಯದಲ್ಲಿ ಕಂಡುಬರೋದ್ರಿಂದ ಹವಾಮಾನ ಉತ್ಪಾದಕ ವಲಯ ಅಂತಲೂ ಕೂಡ ಕರೀತಾರೆ. ಪ್ರಶ್ನೆಯನ್ನು ಕೇಳ್ತಾರೆ, ಹವಾಮಾನ ಉತ್ಪಾದಕ ವಲಯ ಎಂದು ಕರೆಯಲ್ಪಡುವಂಥ ವಾಯುಮಂಡಲದ ಸ್ತರ ಯಾವುದು ಅಂತ ಕೇಳಿದ್ರೆ ಪರಿವರ್ತನ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು. ಎಲ್ಲ ಬಗೆಯ ಹವಾಮಾನ ವಿದ್ಯಮಾನಗಳು, ಉದಾಹರಣೆಗೆ ಏನಂತ ಬಂದರೆ ಮೋಡಗಳ ನಿರ್ಮಾಣ ಆಗ್ತವೆ, ಗುಡುಗು, ಮಿಂಚು, ಕಾಮನಬಿಲ್ಲು, ಮಳೆ, ಆಲಿಕಲ್ಲು ಮಳೆ, ಮತ್ತೇನಪ್ಪ ಅಂದ್ರೆ ಇಲ್ಲಿ ವಾಯು ಸಾರಿಗೆಗಳು ಕೂಡ ಇತ್ಯಾದಿ ಏನಪ್ಪ ಅಂದ್ರೆ ಚಟುವಟಿಕೆಗಳು ಈ ವಲಯದಲ್ಲಿ ಕಂಡು ಬರೋದ್ರಿಂದ ಇದನ್ನು ಹವಾಮಾನ ಉತ್ಪಾದಕ ವಲಯ ಅಂತ ಕರೀತಾರೆ. ಯಾವ್ಯಾವ ಅಂತ ಬಂದರೆ ಮೋಡಗಳ ನಿರ್ಮಾಣ, ಗುಡುಗು, ಮಿಂಚು, ಕಾಮನಬಿಲ್ಲು, ಮಂಜು, ಮಳೆ, ಆಲಿಕಲ್ಲು ಮಳೆಗಳು, ವಾಯು ಸಾರಿಗೆ ಏನಪ್ಪ ಇತ್ಯಾದಿ ಏನಪ್ಪ ಅಂದರೆ ಈ ವಲಯದಲ್ಲಿ ಕಂಡು ಬರೋದ್ರಿಂದ ಇದನ್ನು ಹವಾಮಾನ ಉತ್ಪಾದಕ ವಲಯ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಟ್ರೋಪೋಸ್ಪಿಯರ್ನಲ್ಲಿ ಪರಿವರ್ತನ ಮಂಡಲದಲ್ಲಿ ಮೇಲೆ ಹೋದಂತೆಲ್ಲ ಎಲ್ಲ ವಲಯದಲ್ಲಿ ಅಂದರೆ ಟ್ರೋಪೋಸ್ಪಿಯರು, ಸ್ಟ್ಯಾಟ್ರೋಸ್ಪಿಯರು, ಮೀಸೋಸ್ಪಿಯರು, ಥರ್ಮೋಸ್ಪಿಯರು ಮತ್ತು ಎಕ್ಸೋಸ್ಪಿಯರ್ನಲ್ಲಿ ಒತ್ತಡ ಎಲ್ಲದರಲ್ಲಿ ಕಡಿಮೆ ಇದ್ದರೆ ಉಷ್ಣಾಂಶ ಏನಪ್ಪ ಏರಿಳಿತಾ ಇದೆ. ಟ್ರೋಪೋಸ್ಪಿಯರ್ನಲ್ಲಿ 165 ಮೀಟರ್ಗೆ ಏನಪ್ಪ ಅಂತ ಬಂದರೆ 1 ಸೆಂಟಿಗ್ರೇಡ್ ಏನಪ್ಪ ಅಂದರೆ ಉಷ್ಣಾಂಶ ಏನಾಗುತ್ತೆ, ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಆದರೆ 165 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಏನಪ್ಪ ಅಂದರೆ ಕಡಿಮೆ ಆದರೆ 1000 ಮೀಟರ್ ಅಂತ ಬಂದರೆ 1 ಕಿಲೋಮೀಟರ್ಗೆ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತಲ್ಲ, ಈ ಒಂದು ಕ್ರಿಯೆಗೆ ಏನಪ್ಪ ಅಂದರೆ ಉಷ್ಣಾಂಶ ಅವನತಿಯ ದರ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಲ್ಯಾಪ್ಸ್ ರೇಟ್ ಅಂತಕ್ಕಂಥ ಹೆಸರಲ್ಲಿ ಏನಪ್ಪ ಅಂದರೆ ಕರೆಯಲಾಗುತ್ತೆ. ಉಷ್ಣಾಂಶ ಅವನತಿಯ ದರ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. 1 ಕಿಲೋಮೀಟರ್ ಅಂತ ಬಂದರೆ 1000 ಮೀಟರ್ಗೆ ಎತ್ತರಕ್ಕೆ ಹೋದಂತೆಲ್ಲ ಏನಪ್ಪ ಅಂದ್ರೆ 6.4 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದ್ರೆ ಉಷ್ಣಾಂಶ ಏನಾಗುತ್ತೆ, ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ಯಾಟ್ರೋಸ್ಪಿಯರ್ಸ್ ಅನ್ನ ಒಂದು ನಡುವೆ ಇದು ಬೇರ್ಪಡಿಸುವಂಥ ಗಡಿ ರೇಖೆ ಆಗಿರೋದು ಯಾವುದು ಅಂತ ಬಂದ್ರೆ ಟ್ರೋಪೋಪಾಸ್ ಅಂತಕ್ಕಂಥದ್ದು. ಅಂದರೆ ಪರಿವರ್ತನ ವಿರಾಮವು ಏನಪ್ಪ ಅಂದ್ರೆ ಪರಿವರ್ತನ ಮಂಡಲ ಮತ್ತು ಸಮೋಷ್ಣ ಮಂಡಲದ ನಡುವಿನ ಏನಪ್ಪ ಅಂದ್ರೆ ಗಡಿಯಾಗಿದೆ. ಮುಂದೆ ಯಾವುದಂತ ಬಂದರೆ ಸಮೋಷ್ಣ ಮಂಡಲ ಅಂತ ಕರಿತೀವಿ, ಸ್ಟ್ಯಾಟೋಸ್ಪಿಯರ್ ಅಂತಕ್ಕಂಥದ್ದು. ಇದು ವಾಯುಮಂಡಲದ 2ನೇ ಸ್ತರ, ಹೌದಾ, ಹಿಂಬುರಿಕಿಲೆ 2ನೇ ಸ್ತರ, ಅತ್ಯಂತ ಕೆಳಗಿನ ಸ್ತರ, ಮತ್ತೇನಪ್ಪ ಅಂತ ಬಂದರೆ 2ನೇ ಸ್ತರ ಅಂತ. ಭೂಮಿಯ ಮೇಲ್ಮೈಯಿಂದ ಇದರ ವ್ಯಾಪ್ತಿ ಏನಪ್ಪ ಅಂದ್ರೆ 50 ಕಿಲೋಮೀಟರ್ ಏನಪ್ಪ ಅಂದ್ರೆ ಎತ್ತರದಲ್ಲಿದೆ. ಯಾವುದು? ಸಮೋಷ್ಣ ಮಂಡಲ. ಈ ವಲಯದಲ್ಲಿ ನೀರಾವಿಗಳಾಗಿರ್ಬೋದು, ಧೂಳಿನ ಕಣಗಳಿಂದ ಮತ್ತು ಮೋಡಗಳಿಂದ ಮುಕ್ತವಾಗಿರುವುದರಿಂದ ಇಲ್ಲಿ ಜೆಟ್ ವಿಮಾನ ಹಾರಾಟಗಳಿಗೆ ಏನಪ್ಪ ಅಂದ್ರೆ ಅತ್ಯಂತ ಸೂಕ್ತವಾದಂತಹ ವಲಯವಾಗಿದೆ. ಯಾವುದು ಅಂತ ಬಂದ್ರೆ ಸಮೋಷ್ಣ ಮಂಡಲ. ಇಲ್ಲಿ ನೀರಾವಿ, ಧೂಳಿನ ಕಣಗಳು, ಮೋಡ ನಿರ್ಮಾಣಗಳು ಮುಕ್ತವಾಗಿರುವುದರಿಂದ ಇಲ್ಲಿ ವಿಮಾನ ಹಾರಾಟಕ್ಕೆ ಅತ್ಯಂತ ಸೂಕ್ತವಾದಂಥ ಮಂಡಲವಾಗಿದೆ. ಯಾವುದು ಅಂತ ಬಂದ್ರೆ ಸಮೋಷ್ಣ ಮಂಡಲ. ಇಲ್ಲಿ ಮತ್ತೊಂದು ವಿಶೇಷವಾದಂಥ ಲಕ್ಷಣ ಯಾವುದು ಅಂತ ಬಂದರೆ ಇಲ್ಲಿ ಸೂರ್ಯನಿಂದ ಏನಪ್ಪ ಅಂತ ಬಂದರೆ ಒಂದು ಓಝೋನ್ ಪದರ ಇಲ್ಲಿ ಕಂಡು ಬರುತ್ತೆ. ಅಂದರೆ ಇಲ್ಲಿ 20 ರಿಂದ 30 ಕಿಲೋಮೀಟರ್ ಮಧ್ಯದಲ್ಲಿ ಒಂದು ಓಝೋನ್ ಪದರ ಇದೆ. ಅಂದರೆ ಈ ಓಝೋನ್ ಪದರ ಒಂದು ವೇಳೆ ಓಝೋನ್ ಪದರ ಈ ಒಂದು ಮಂಡಲದಲ್ಲಿ ಕಂಡು ಬರುವುದರಿಂದ ಅಂದರೆ ಸೂರ್ಯನಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ರೂಪದಲ್ಲಿ ಅಂತ ಬಂದರೆ ವಿದ್ಯುತ್ ಕಾಂತೀಯ ಅಲೆಯ ರೂಪದಲ್ಲಿ ಸೂರ್ಯನಿಂದ ಬರುವಂಥ ವಿಷಕಾರಿಕ ಅಥವಾ ಹಾನಿಕಾರಕವಾದಂತಹ ನೆರಳಾತೀತ ನೆರಳಾತೀತ ಕಿರಣಗಳಿಂದ ಏನಪ್ಪ ಅಂದ್ರೆ ಸಂರಕ್ಷಿಸಿ ಏನು ಮಾಡುತ್ತೆ ಅಂತ ಬಂದರೆ ಭೂಮಿಯ ಮೇಲಿನ ಎಲ್ಲ ಪ್ರಾಣಿಗಳಿಗೆ ಏನಪ್ಪ ಅಂತ ಬಂದರೆ ರಕ್ಷಣೆ ಮಾಡುತ್ತಾ ಅದನ್ನು ಈ ಓಝೋನ್ ಪದರನ್ನು ಜೀವಿಗಳ ಸಂರಕ್ಷಕ ಅಂತ ಕರಿತೀವಿ. ಅಲ್ಟ್ರಾ ವೈಲೆಟ್ ಕಿರಣಗಳನ್ನು ಏನಪ್ಪ ಅಂದರೆ ಹೀರಿಕೊಂಡು ಏನು ಮಾಡುತ್ತಾ ಭೂಮಿಯ ಮೇಲೆ ಜೀವಿಗಳ ಉಳಿವಿಗೆ ಕೂಡ ಕಾರಣವಾಗಿದೆ. ಹೌದಾ? ಓಕೆ. ಓಝೋನ್ ಪದರ ಇದೆಯಲ್ಲ 20 ರಿಂದ 30 ಕಿಲೋಮೀಟರ್ ಮಧ್ಯದಲ್ಲಿದೆ. ಇದು ವಾಯು ವಿರಳವಾಗಿದ್ದರಿಂದ ಉಷ್ಣತೆಯ ಸ್ವಲ್ಪ ಮಟ್ಟಿಗೆ ಏನಪ್ಪ ಸ್ಥಿರತೆವಾಗಿದ್ದರಿಂದ ಎತ್ತರಕ್ಕೆ ಹೋದಂತೆಲ್ಲ ಏನಪ್ಪ ಹೆಚ್ಚಾಗುತ್ತೆ. ಇಲ್ಲಿ ನಾನು ಹೇಳಿದೆ ಉಷ್ಣಾಂಶ ಏನಪ್ಪ ಅಂದರೆ ಟ್ರೋಪೋಸ್ಪಿಯರ್ನಲ್ಲಿ ಕಡಿಮೆ ಆದರೆ ಇವತ್ತು ಸ್ಟ್ಯಾಟೋಸ್ಪಿಯರ್ನಲ್ಲಿ ಉಷ್ಣಾಂಶ ಮೇಲೆ ಹೋದಂತೆಲ್ಲ ಏನಾಗುತ್ತೆ ಅಂತ ಬಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಟ್ರೋಪೋಸ್ಪಿಯರ್ನಲ್ಲಿ ಕಡಿಮೆ ಆದರೆ ಸ್ಟ್ಯಾಟೋಸ್ಪಿಯರ್ನಲ್ಲಿ ಹೆಚ್ಚಾಗುತ್ತೆ. ಅಂದರೆ ಈ ಸ್ಟ್ಯಾಟ್ರೋಸ್ಪಿಯರ್ ಮತ್ತು ಮೀಸೋಸ್ಪಿಯರನ್ನು ಬೇರ್ಪಡಿಸುವಂಥ ಗಡಿ ಯಾವುದು ಅಂತ ಬಂದರೆ ಸ್ಟ್ಯಾಟ್ರೋಪಾಸ್ ಅಂತಕ್ಕಂಥ ಸಮೋಷ್ಣ ವಿರಾಮ ಅಂತಕ್ಕಂಥದ್ದು. ಮುಂದೆ ಬರುತ್ತೆ ಯಾವುದು ಅಂತ ಬಂದ್ರೆ ಮಧ್ಯಾಂತರ ಮಂಡಲ ಅಥವಾ ಮೀಸೋಸ್ಪಿಯರ್ ಅಂತಕ್ಕಂಥ ನೋಡ್ತೀವಿ. ಇದು ಸಮೋಷ್ಣ ಮಂಡಲದ ನಂತರ ಅಂದರೆ ಸಮೋಷ್ಣ ಮಂಡಲ ನಂತರ ವಾತಾವರಣದಲ್ಲಿ ಅಥವಾ ವಾಯುಗೋಳದ 3ನೇ ಸ್ತರ ಯಾವುದು ಅಂತ ಬಂದ್ರೆ ಇದು ಮೀಸೋಸ್ಪಿಯರ್ ಅಥವಾ ಮಧ್ಯಾಂತರ ಮಂಡಲ. ಭೂಮಿಯ ಮೇಲ್ಮೈಯಿಂದ ಸುಮಾರು 80 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ.
ಇದರ ವ್ಯಾಪ್ತಿ 80 ಕಿಲೋಮೀಟರ್ ಏನಪ್ಪ ಎತ್ತರದಲ್ಲಿದೆ. ವಾಯುಮಂಡಲದಲ್ಲಿ ಅತ್ಯಂತ ಶೀತವಾದಂಥ ವಲಯ, ಇದನ್ನ ಶೀತ ವಲಯ ಅಂತಾನೂ ಕೂಡ ಕರೀತಾರೆ. -400 ಅಷ್ಟೇನಪ್ಪ ಉಷ್ಣಾಂಶ ಇರುತ್ತೆ, ಮೈನಸ್ ಅಲ್ಲಿ ಇರುತ್ತೆ. ಸೂರ್ಯನ ಕಿರಣ ಹೀರ್ಲಾರ್ದಷ್ಟೇನಪ್ಪ ಅಂತ ಬಂದ್ರೆ ವಾಯು ಇಲ್ಲೇನಪ್ಪ ವಿರಳವಾಗಿರುತ್ತೆ, ಇಲ್ಲಿ ಗಾಳಿನೇ ಇರಕ್ಕಿಲ್ಲ. ಸೂರ್ಯನ ಕಿರಣವನ್ನ ಹೀರ್ಲಾರ್ದಷ್ಟೇನಪ್ಪ ಅಂದ್ರೆ ವಾಯು ಎಷ್ಟೇನಪ್ಪ ವಿರಳವಾಗಿರುತ್ತ. ಬಾಹ್ಯಾಕಾಶದಿಂದ ಬರುವಂತ ಉಲ್ಕೆಗಳು ಇಲ್ಲಿ ಉರಿದೇನಪ್ಪ ಅಂತ ಬಂದ್ರೆ ಉರಿದು ಬಿದ್ದು ಬಿಡುತ್ತವೆ. ಇಲ್ಲಿ ಉಲ್ಕೆಗಳಿಂದ ಏನಪ್ಪಾ ಅಂದ್ರೆ ನಷ್ಟ, ಉಲ್ಕಾಪಾತದಿಂದ ಏನಪ್ಪಾ ಅಂದ್ರೆ ರಕ್ಷಣೆಯನ್ನ ಮಾಡುತ್ತೆ. ಮಧ್ಯಂತರ ಮಂಡಲ ಮತ್ತು ಉಷ್ಣ ಮಂಡಲವನ್ನ ಬೇರ್ಪಡಿಸುವುದು ಏನಪ್ಪಾ ಅಂದ್ರೆ ಮಧ್ಯಂತರ ವಿರಾಮ ಅಂತಕ್ಕಂಥದ್ದು. ನೆಕ್ಸ್ಟ್ ಬರುತ್ತಾ ವಾತಾವರಣದಲ್ಲಿ ಅಥವಾ ವಾಯುಗೋಳದಲ್ಲಿ 4ನೇ ಸ್ತರ ಉಷ್ಣತಾ ಮಂಡಲ ಅಂತಕ್ಕಂಥದ್ದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಥರ್ಮೋಸ್ಫಿಯರ್ ಅಂತ ಕರೀತಾರೆ, ಐನೋಸ್ಫಿಯರ್ ಅಂತಾನು ಕೂಡ ಕರೀತಾರೆ. ಸರಿ ಸುಮಾರು ಏನಪ್ಪಾ ಅಂದ್ರೆ ಭೂ ಮೇಲ್ಮೈಯಿಂದ 80 ಕಿಲೋಮೀಟರ್ ಇಂದ 600 ಕಿಲೋಮೀಟರ್ ಎತ್ತರದಲ್ಲಿ ಏನಪ್ಪಾ ಇದರ ವ್ಯಾಪ್ತಿಯನ್ನು ಹೊಂದಿದೆ. ಇದು ಉಷ್ಣಾಂಶ ಅತ್ಯಧಿಕ ಪ್ರಮಾಣದಲ್ಲಿದೆ. ಅತ್ಯಧಿಕ ಪ್ರಮಾಣದ ಏನಪ್ಪಾ ಅಂದ್ರೆ ಉಷ್ಣಾಂಶ. ಇಲ್ಲಿ ಅನಿಲ ಕಣಗಳದವಲ್ಲ, ಕ್ಷಕಿರಣಗಳದಾವ, ಎಕ್ಸ್ರೇಸ್ಗಳನ್ನು ಹೀರಿಕೊಳ್ಳುವುದರಿಂದ ಮತ್ತು ಸೂಕ್ಷ್ಮ ತರಂಗಗಳು ಅಂದ್ರೆ ಮೈಕ್ರೋವೇವ್ಸ್ ಅದಾವಲ್ಲ, ಅದರ ಪ್ರಭಾವದಿಂದ ಏನಪ್ಪಾ ಅಂದ್ರೆ ಇಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಗಳನ್ನು ಹೊಂದಿರುವಂತಹ ನೋಡ್ರಿ, ಮೀಸೋಸ್ಪಿಯರ್ನಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ, ಟ್ರೋಪೋಸ್ಪಿಯರ್ನಲ್ಲಿ ಕಡಿಮೆ ಆಗುತ್ತೆ, ಸ್ಟ್ರಾಟೋಸ್ಪಿಯರ್ನಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ, ಮೀಸೋಸ್ಪಿಯರ್ನಲ್ಲಿ ಕಡಿಮೆ ಆಗುತ್ತೆ, ಥರ್ಮೋಸ್ಪಿಯರ್ನಲ್ಲಿ ಮತ್ತೆ ಅತ್ಯಧಿಕ ಪ್ರಮಾಣದಲ್ಲಿ ಹೋಗುತ್ತೆ, ಉಷ್ಣಾಂಶ ಏರಿಕೆ ಆಗುತ್ತೆ. ಅಂದ್ರೆ ಇಲ್ಲಿ ಯಾಕೆ ಉಷ್ಣಾಂಶ ಹೆಚ್ಚಾಗಲು ಕಾರಣ ಏನು ಅಂತ ನೋಡೋದಾದ್ರೆ, ಅನಿಲ ಕಣಗಳದವಲ್ಲ, ಎಕ್ಸ್ರೇಗಳು ಹೀರಿಕೊಳ್ಳುವುದರಿಂದ ಮತ್ತೆ ಏನಪ್ಪಾ ಅಂತ ಬಂದ್ರೆ ಸೂಕ್ಷ್ಮ ತರಂಗಗಳು ಅಂದ್ರೆ ಮೈಕ್ರೋವೇವ್ಸ್ ಅದಾವಲ್ಲ, ಆ ಪ್ರಭಾವದಿಂದ ಏನಪ್ಪಾ ಅಂದ್ರೆ ಈ ಒಂದು ಮಂಡಲದಲ್ಲಿ ಏನಾಗುತ್ತೆ ಅಂತ ಬಂದ್ರೆ ಉಷ್ಣಾಂಶ ಹೆಚ್ಚಾಗುತ್ತೆ. ಈ ವಲಯದಲ್ಲಿ ಏನಪ್ಪಾ ಅಂದ್ರೆ ಅಯಾನ್ಗಳು ಒಡೆದು ಪಾಸಿಟಿವ್ ಮತ್ತು ನೆಗೆಟಿವ್ ಋಣ ಏನಪ್ಪಾ ಕಣ ಪ್ರಭಾವಿತದಿಂದ ವಿದ್ಯುತ್ ವಾಹಕ ಗುಣಗಳನ್ನು ಪಡೆದುಕೊಳ್ಳುತ್ತಾವಲ್ಲ, ಈ ಆಯಾಮವನ್ನ ಅಯನೋಸ್ಫಿಯರ್ ಅಂತ ಕರೀತಾರೆ. ಅಂದ್ರೆ ಅಯಾನ್ಗಳು ಒಡೆದೇನಪ್ಪ ಅಂತ ಬಂದ್ರೆ ಧನ ಮತ್ತು ಋಣ ಕಣಗಳ ಪ್ರಭಾವಿತಗೊಂಡು ವಿದ್ಯುತ್ ವಾಹಕ ಗುಣಗಳನ್ನು ಪಡೆದುಕೊಳ್ಳುವುದರಿಂದ ಇದನ್ನ ಅಯಾನ್ ಸ್ವರೂಪವನ್ನು ಪಡೆದುಕೊಳ್ತಾವಲ್ಲ, ಇದನ್ನ ಅಯಾನೋಸ್ಫಿಯರ್ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಇಲ್ಲಿ ವಿವಿಧ ರೀತಿಯ ಧ್ವನಿ ತರಂಗಗಳು ಮರು ಪ್ರತಿಫಲಿಸುವುದರಿಂದ ರೇಡಿಯೋ, ಮೊಬೈಲು ಸಂಪರ್ಕಕ್ಕೆ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಸಂಪರ್ಕಕ್ಕೆ ಏನಪ್ಪ ಅಂದ್ರೆ ಕಾರಣವಾಗ್ತಾ ಇದೆ. ಮತ್ತೇನಂತ ಬಂದ್ರೆ ಈ ವಿವಿಧ ರೀತಿಯ ಧ್ವನಿ ತರಂಗಗಳು ಮರು ಪ್ರತಿಫಲಿಸುವುದರಿಂದ ರೆಡಾರ್ ಮತ್ತು ನಾವಿಕರಿಗೆ ಏನಪ್ಪ ಸಂಪರ್ಕಗಳಿಗೂ ಸಹಕಾರಿಯಾಗ್ತಾ ಇದೆ. ಈ ವಲಯದಲ್ಲಿ ಏನಪ್ಪ ಉಲ್ಕೆ ಶಿಲೆಗಳಿಂದ ರಕ್ಷಿಸುವ ಸಲುವಾಗಿ 2 ದ್ರವಜ್ಯೋತಿಗಳ ನಿರ್ಮಾಣವಾಗ್ತವೆ. ಉತ್ತರ ದ್ರವಜ್ಯೋತಿ ಯಾವುದು ಅಂತ ಬಂದ್ರೆ ಅರೋರಾ ಬೊರಾಲಿಸಿಸ್ ಅಂತಕ್ಕಂಥದ್ದು, ದಕ್ಷಿಣ ಧ್ರುವ ಜ್ಯೋತಿ ಯಾವುದು ಅಂತ ಬಂದ್ರೆ ಅರೋರಾ ಆಸ್ಟ್ರಾಲಿಸಿಸ್ ಅಂತಕ್ಕಂಥದ್ದು. ಇದೇ ವಲಯದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಕೂಡ ಏನಪ್ಪಾ ಅಂತ ಬಂದ್ರೆ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಬಾಹ್ಯಮಂಡಲ ಅಂತ ಬರುತ್ತೆ, ಎಕ್ಸೋಸ್ಪಿಯರ್ ಅಂತಕ್ಕಂಥ ಅಂದ್ರೆ ಉಷ್ಣತಾ ಮಂಡಲದ ಆಚೆಗಿರುವುದು ಅಂದ್ರೆ ಬಾಹ್ಯಮಂಡಲ ಅಂತ ಕರೀತಾರೆ, ಇದನ್ನ ಎಕ್ಸೋಸ್ಪಿಯರ್ ಅಂತ ಕರೀತಾರೆ. ಇದರ ವ್ಯಾಪ್ತಿ ಸುಮಾರು 1000 ಅಂದ್ರೆ 600 ರಿಂದ 1000 ಕಿಲೋಮೀಟರ್ ಎತ್ತರದಲ್ಲಿ ಏನಪ್ಪ ವಿಸ್ತರಿಸಿದೆ. ಭೂಮಿಯ ಗುರುತ್ವ ಬಲವು ಈ ವಲಯದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಈ ವಲಯದ ಮೇಲ್ಭಾಗವನ್ನ ಕಾಂತತ್ವ ವಲಯ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗುತ್ತೆ. ಮುಂದೆ ಬರುತ್ತೆ ಯಾವುದಂತ ಬಂದ್ರೆ ನೋಡ್ರಿ, ಘನರೂಪದಲ್ಲಿ ಶಿಲಗೋಳ ಇದೆ, ದ್ರವ ರೂಪದಿಂದ ಭೂಮಿಗಳನ್ನ ಪೋಷಣೆ ಮಾಡ್ತಾ ಇರುವಂತ ಘನರೂಪದ ಶಿಲಗೋಳ, ದ್ರವ ರೂಪದ ಜಲಗೋಳ, ಅನಿಲ ರೂಪದ ವಾಯುಗೋಳ, ಇವುಗಳ ನಡುವಿನ ಸ್ಥಿತ್ಯಾಂತರ ವಲಯವನ್ನ ಯಾವುದು ಅಂತ ಬಂದ್ರೆ ಜೀವಗೋಳ ಅಥವಾ ಬಯೋಸ್ಪಿಯರ್ ಅಂತಕ್ಕಂಥದ್ದು. 4 ಏನಪ್ಪಾ ಅಂದ್ರೆ 4 ಕೊನೆಯದಾದಂತಹ ಏನಪ್ಪಾ ಅಂದ್ರೆ ಗೋಳ ಬರುತ್ತೆ, ಬಯೋಸ್ಪಿಯರ್ ಅಥವಾ ಜೀವಗೋಳ. ಭೂಮಿಯ ವಿವಿಧ ರೀತಿಯ ಅಂತಕ್ಕಂಥ ಜೀವ ಸಂಕುಲಗಳನ್ನು ಹೊಂದಿದ್ರಿಂದ ಜೀವಿಗ್ರಹ ಅಂತ ಕರಿತೀವಿ. ನೋಡ್ರಿ, ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿದಾವೆ. ಆ 8 ಗ್ರಹಗಳ ಪೈಕಿ ಜೀವಿಗಳನ್ನ ಪೋಷಣೆ ಮಾಡ್ತಾ ಇರುವಂಥದ್ದು ಅಥವಾ ಜೀವಿಗಳನ್ನ ವಾಸನೆಲೆಯನ್ನ ಕಲ್ಪಿಸಿಕೊಟ್ಟಿರುವಂತ ಏಕಮಾತ್ರ ಗ್ರಹ ಯಾವುದು ಅಂತ ಒಂದು ಭೂಮಿಯಾಗಿರೋದ್ರಿಂದ ಇದನ್ನ ಜೀವಗ್ರಹ ಅಂತಕ್ಕಂಥ ಹೆಸರನ್ನು ಕೂಡ ಕರೀತಾರೆ. ಭೂಮಿಯ ಮೇಲೆ ಏನಪ್ಪಾ ಅಂದ್ರೆ ಜೀವಿಗಳು ಅಸ್ತಿತ್ವ ಇರೋ ಕಾರಣ ಏನಂತ ಬಂದ್ರೆ ಘನರೂಪದ ಶಿಲಾಗೋಳ ಇದೆ,
ಅನಿಲ ರೂಪದ ವಾಯುಗೋಳ ಇದೆ, ದ್ರವ ರೂಪದ ಜಲಗೋಳಗಳು ಇದರ ಕೊಡುಗೆಯಾಗಿದ್ದಾವೆ. ಅಂದರೆ ಭೂಮಿಯ ಮೇಲೆ ಜೀವಿಗಳು ಅಸ್ತಿತ್ವ ಇರಲು ಮುಖ್ಯ ಕಾರಣ ಘನ, ದ್ರವ ಮತ್ತು ಅನಿಲ ರೂಪದ ಗೋಳಗಳು ಏನಪ್ಪ ಅಂತಂದ್ರೆ ಪ್ರಮುಖ ಪಾತ್ರವಾಗಿದ್ದಾವೆ. ಶಿಲಗೋಳ, ಜಲಗೋಳ, ವಾಯುಗೋಳಕ್ಕೆ ಹೊಂದಿಕೊಂಡಿರುವಂಥ ಸೂಕ್ಷ್ಮವಾದಂಥ ಜೀವಾಣುಗಳು, ಸಸ್ಯಗಳು, ಪ್ರಾಣಿಯ ವಾಸಸ್ಥಳಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಜೀವಗೋಳ ಅಂತ ಕರೀತಾವೆ. ಅಂದರೆ ಶಿಲಗೋಳ, ಜಲಗೋಳ, ವಾಯುಗೋಳಕ್ಕೆ ಹೊಂದಿಕೊಂಡಿರುವಂಥ ಅತ್ಯಂತ ಸೂಕ್ಷ್ಮವಾದಂಥ ಜೀವಾಣುಗಳು, ಸಸ್ಯಗಳು, ಪ್ರಾಣಿಗಳ ವಾಸಸ್ಥಳಕ್ಕೆ ಏನಂತ ಕರೀತಾರೆ ಅಂತ ಜೀವಗೋಳ ಅಂತ ಕರೀತಾರೆ. ಹಾಗಾದ್ರೆ ಜೀವಗೋಳದ ವ್ಯಾಪ್ತಿಯನ್ನು ಎಲ್ಲಿಂದ ಎಲ್ಲಿ ತನಕ ಅಂತ ಬಂದ್ರೆ ಸಮುದ್ರ ಮಟ್ಟದಿಂದ 10,000 ಮೀಟರ್, 10,000 ಮೀಟರ್ ಅಂದ್ರೆ 10 ಕಿಲೋಮೀಟರ್. ಸಮುದ್ರ ಮಟ್ಟದಿಂದ ಮೇಲೆ ಏನಂತ ಬಂದ್ರೆ 6,000 ಮೀಟರ್ ಅಂತ ಬಂದ್ರೆ ಇದರ ವ್ಯಾಪ್ತಿ 6 ಕಿಲೋಮೀಟರ್. ಸಮುದ್ರ ಮಟ್ಟದಿಂದ ಕೆಳಗಡೆ 10 ಕಿಲೋಮೀಟರ್, ಸಮುದ್ರ ಮಟ್ಟದಿಂದ ಮೇಲೆ 6 ಕಿಲೋಮೀಟರ್ ತನಕ ಏನಪ್ಪ ವಿಸ್ತರಿಸಿದೆ. ಒಂದು ಗೋಲ್ಡಿ ಲಾಕ್ ವಲಯ ಅಂತ ಬರುತ್ತಾರೆ. ಅಂದ್ರೆ ಒಂದು ಜೀವಿ ಅಂದ್ರೆ ಜೀವಿಗಳನ್ನ ವಾಸನೆಲೆಯನ್ನು ಕಲ್ಪಿಸಿರುವಂತ ಏಕೈಕ ಗ್ರಹ ಭೂಮಿ ಆಗಿರೋದ್ರಿಂದ ಇದನ್ನ ಭೂಮಿಯನ್ನ ಗೋಲ್ಡಿ ಲಾಕ್ ಪ್ಲಾನೆಟ್ ಅಂತ ಕರೀತಾರೆ. ಗೋಲ್ಡಿ ಲಾಕ್ ಪ್ಲಾನೆಟ್ ಅಂದ್ರೆ ಒಂದು ಜೀವಿಯು ವಾಸಸ್ಥಳ ಅಂದ್ರೆ ಒಂದು ಜೀವಿ ಎಲ್ಲಿವರೆಗೂ ವಾಸನೆಲೆಯನ್ನ ಹೊಂದಬಲ್ಲದು ಎಂಬ ತಿಳಿಸುವಂತ ಸೀಮಾ ರೇಖೆಗೆ ಏನಂತ ಕರೀತಾರೆ ಅಂತ ಒಂದು ಗೋಲ್ಡಿ ಲಾಕ್ ವಲಯ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸಮುದ್ರ ಮಟ್ಟದಿಂದ 6,000 ಮೀಟರ್ ಅಷ್ಟೇನಂತ ಬಂದ್ರೆ ವಾಸನೆಲೆಯನ್ನ ಹೊಂದಬಲ್ಲದು. ಸಮುದ್ರ ಮಟ್ಟದಿಂದ ಕೆಳಗಡೆ ಏನಪ್ಪ ಅಂತ ಬಂದ್ರೆ 10,000 ಮೀಟರ್ ತನಕ ಏನಂತ ಬಂದ್ರೆ ವಾಸನೆಲೆಯನ್ನ ಹೊಂದಬಲ್ಲದು ತಿಳಿಸುವಂತ ಸೀಮಾ ರೇಖೆಗೆ ಏನಂತ ಕರೀತಾರೆ ಅಂತ ಬಂದ್ರೆ ಗೋಲ್ಡಿ ಲಾಕ್ ವಲಯ ಅಂತ ಕರೀತಾರೆ. ಭೂಮಿ ಒಂದೇನಪ್ಪ ಅಂದ್ರೆ ಗೋಲ್ಡಿ ಲಾಕ್ ಪ್ಲಾನೆಟ್. ಯಾಕಂತ ಬಂದ್ರೆ ಜೀವಿಗಳನ್ನ ವಾಸಿಸುವಂತ ಏಕೈಕ ಗ್ರಹ ಯಾವುದು ಅಂತ ಬಂದ್ರೆ ಭೂಮಿ. ಇಲ್ಲಿ ಕೆಳಗಡೆ ಈ ಮಳೆಯ ಏನಪ್ಪ ಅಂತ ಬಂದ್ರೆ ಸೂರ್ಯನ ಬೆಳಕು ಎಲ್ಲಿ ಹೋಗುತ್ತೆ ಅಂತ ಬಂದ್ರೆ ಫೋಟೋಸಿಂಥಸಿಸ್ ಆಗಬೇಕಾದ್ರೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗಬೇಕಾದ್ರೆ ನೀರು ಬೇಕು ಫಸ್ಟ್, ಇನ್ನೊಂದು ಸೂರ್ಯನ ಬೆಳಕು ಬೇಕು, ಮತ್ತೇನಪ್ಪ ಕಾರ್ಬನ್ ಡೈಆಕ್ಸೈಡ್ ಬೇಕು. ಇದು ಆದ್ರೆ ಏನಪ್ಪ ಅಂತ ಬಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಆಗುತ್ತೆ. ಸೂರ್ಯನ ಬೆಳಕು ಎಲ್ಲಿ ತನಕ ಹೋಗುತ್ತೆ? 200 ಮೀಟರ್ ತನಕ ಏನಪ್ಪ ಅಂತ ಬಂದ್ರೆ ಸಮುದ್ರ ಮಟ್ಟದ ಕೆಳಗಡೆ ತನಕ 200 ಮೀಟರ್ ತನಕ ಮಾತ್ರ ಏನಪ್ಪ ಅಂದ್ರೆ ಸೂರ್ಯನ ಬೆಳಕು ಹೋಗುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಎಲ್ಲಿ ತನಕ ಏನಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತಲ್ಲ ಅದಲ್ಲಿ ತನಕ ಏನಪ್ಪ ಫೋಟಿಕ್ ಝೋನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಫೋಟಿಕ್ ಝೋನ್ ಅಂದ್ರೆ ದ್ವಿತೀಯ ವಲಯ ಅಂತ ಕರೀತಾರೆ. ದ್ವಿತೀಯ ವಲಯ ಅಂತ ಕರೀತಾರೆ. ಇದನ್ನ ಇಲ್ಲಿ ಸ್ವಪೋಷಕ ಜೀವಿಗಳು ಅಥವಾ ಪ್ಲಾಂಟಾನ್ಸ್ಗಳು ಅಂತ ಕರೀತಾರೆ. ಇದರ ಕೆಳಗಡೆ ಏನಪ್ಪ ಅಂತ ಬಂದ್ರೆ ಅದ್ವಿತೀಯ ವಲಯ, ಎಲ್ಲಿ ತನಕ ಎಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನ ಮಾಡದೇ ಇರುವಂತಹ ಸ್ಥಳಕ್ಕೆ ಏನಪ್ಪ ಅಂದ್ರೆ ಅದ್ವಿತೀಯ ವಲಯ ಅಂದ್ರೆ ಅಫೋಟಿಕ್ ಝೋನ್ ಅಂತ ಕರೀತಾರೆ. ಇಲ್ಲೇನಪ್ಪ ಅಂದ್ರೆ ಸ್ವಪೋಷಕ ಜೀವಿಗಳನ್ನ ತಿಂದು ಬದುಕ್ತಾವೆ. ಇಲ್ಲೇನಪ್ಪ ನೆಕ್ಟಾನ್ಸ್ಗಳು ಕಂಡು ಬರ್ತಾವೆ. ಏನು ಕಂಡು ಬರ್ತಾವೆ? ನೆಕ್ಟಾನ್ಸ್ಗಳು. ಇದ್ರ ಕೆಳಗಡೆ ಕಂಡು ಬರೋದು ಯಾವುದು ಅಂತ ಬಂದ್ರೆ ಬೆಂತಾನ್ಸ್ಗಳು ಅಂತಕ್ಕಂಥದ್ದು. ಬೆಂತಾನ್ಸ್ಗಳನ್ನು ಕಂಡು ಬರ್ತಾವೆ. ಹೌದಾ? ಇದು ಏನಪ್ಪ ಅಂದ್ರೆ ಜೀವಗೋಳಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಿದ್ದಾಗಿತ್ತು. ಇದು ಇವತ್ತು ಪರಿಸರಕ್ಕೆ ಸಂಬಂಧಿಸಿದಂತಹ ಮೂಲಾಂಶಗಳು, ಮೂಲ ಪರಿಭಾವನೆಗಳು, ಪರಿಸರಕ್ಕೇನಪ್ಪ ಪರಿಸರ ಅಂದ್ರೆ ಏನು, ಪರಿಸರಕ್ಕೆ ಸಂಬಂಧಿಸಿದಂಥ ದಿನಾಚರಣೆಗಳು, ಪರಿಸರಕ್ಕೆ ಸಂಬಂಧಿಸಿದಂಥ ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವಂತಹ ರಾಷ್ಟ್ರೀಯ ಹಸಿರು ನ್ಯಾಯಪೀಠ, ಜೊತೆಗೇನಪ್ಪ ಅಂದ್ರೆ ಭೂಮಿಯ ರಚನಾನುಸಾರವಾಗಿ 4 ಗೋಳಗಳಾದಂತಹ ಒಂದು ಶಿಲಾಗೋಳ, ಜಲಗೋಳ, ವಾಯುಗೋಳ, ಜೀವಗೋಳದ ಬಗ್ಗೆ ಸಂಕ್ಷಿಪ್ತವಾದಂತಹ ಚರ್ಚೆ ಮಾಡಿದ್ದೀವಿ. ಪರೀಕ್ಷಾ ದೃಷ್ಟಿಯಿಂದ ಬಹು ಉಪಯುಕ್ತವಾದಂತಹ ವಿಷಯವಾಗಿರೋದ್ರಿಂದ ಇದನ್ನು ಏನಪ್ಪ ಅಂತ ಬಂದರೆ ನೋಟ್ಸ್ ರೂಪದಲ್ಲಿ ಏನಪ್ಪ ಬರೆದುಕೊಂಡು ನೀವು ಅಧ್ಯಯನವನ್ನು ಮಾಡಿರಿ. ನಿಮ್ಮ ಪರಿಶ್ರಮ ಏನಪ್ಪ ನಿರಂತರವಾಗಿರಲಿ ಅಂತ ಹೇಳ್ತಾ ಆದಷ್ಟು ಬೇಗ ನಿಮಗೆ ಯಶಸ್ಸನ್ನು ದೊರಕಲಿ ಅಂತ ಆ ಭಗವಂತನಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್ ಹೈ.